ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿ ಪ್ರಸ್ತುತಪಡಿಸುವ ದ ಹಿಂದೂ ಕನ್ನಡ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಈ ದಿನದ ಪ್ರಮುಖ ದಿನಪತ್ರಿಕೆಗಳಲ್ಲಿ ಬಂದಿರುವಂತಹ ಕೆಲವು ಆರ್ಟಿಕಲ್ಸ್ಗಳನ್ನು ನೋಡ್ತೀವಿ. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಿರುವಂತಹ ಆರ್ಟಿಕಲ್ಸ್ನ ಮಾತ್ರ ನಾವು ನೋಡ್ತಾ ಇದ್ದೀವಿ. ಸೊ ಈಗ ಮೊದಲ ಆರ್ಟಿಕಲ್ನ ನೋಡೋಣ. ಕಟಿಂಗ್ ಆಫ್ ಅ ರೂರಲ್ ಲೈಫ್ ಲೈನ್ ಆ್ಯಂಡ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಏನು ನೋಡ್ತೀವಿ ಅಂದರೆ, ಗ್ರಾಮೀಣ ಭಾರತದ ಒಂದು ಲೈಫ್ ಲೈನ್ ಆಗಿರುವಂತಹ ಮನ್ರೇಗಾ ಸ್ಕೀಮ್ ಏನಿದೆ, ಈ ಸ್ಕೀಮ್ನ ಕುರಿತಾಗಿ ನಾವು ಅರ್ಥ ಮಾಡ್ಕೋತೀವಿ. ಅಂದರೆ ಅದು ಯಾವ ರೀತಿಯಾಗಿ ನಮ್ಮ ಒಂದು DPSPಗಳು ಏನಿದೆ, ನಮ್ಮ ಒಂದು ಸಂವಿಧಾನದಲ್ಲಿ ಇರುವಂತಹ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಏನಿದೆ, ಇದರ ಮೇಲೆ ಯಾವ ರೀತಿಯಾಗಿ ಇದು ಪರಿಣಾಮವನ್ನು ಬೀಳುತ್ತೆ ಅನ್ನೋದ್ರ ಕುರಿತಾಗಿ ನಾವು ತಿಳ್ಕೊತೀವಿ. ಸೊ ಯಾಕೆ ಈ ಒಂದು ಆರ್ಟಿಕಲ್ ನ್ಯೂಸಲ್ಲಿ ಇದೆ ಅಂದರೆ, ನಾವು ಮೊನ್ನೆಯ ವಿಡಿಯೋಗಳಲ್ಲಿ ನೋಡಿದ್ದೀವಿ, ಮನ್ರೇಗಾ ಏನಿದೆ, ಈ ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್, ಗ್ಯಾರಂಟಿ ಪ್ರೋಗ್ರಾಮ್ ಏನಿದೆ, ಈ ಪ್ರೋಗ್ರಾಮನ್ನು ಬದಲಾಯಿಸಿದ್ದಾರೆ. ಅಂದರೆ ಅದಕ್ಕೆ ಕೆಲವು ಅಮೆಂಡ್ಮೆಂಟ್ಸನ್ನು ತಂದಿದ್ದಾರೆ. ಅಂದರೆ ಮೊದಲಿಗೆ ಇದರ ಹೆಸರನ್ನು ಚೇಂಜ್ ಮಾಡಿದ್ದಾರೆ ಒಂದು, ಮತ್ತು ಇದರಲ್ಲಿ ಇರುವಂತಹ ಪ್ರಾವಿಷನ್ಸನ್ನು ಕೂಡ ಕೆಲವು ಪ್ರಾವಿಷನ್ಸ್ನ ಚೇಂಜ್ ಮಾಡಿದ್ದಾರೆ. ಬೇಸಿಕಲಿ ಈ ಒಂದು ಮನ್ರೇಗಾ ಸ್ಕೀಮ್ ಏನಿದೆ, ಈ ಸ್ಕೀಮ್ ಇದ್ದಿದ್ದು ರೈಟ್ ಬೇಸ್ಡ್ ಅಪ್ರೋಚ್ ಮೇಲೆ ಈ ಸ್ಕೀಮ್ ವರ್ಕ್ ಆಗ್ತಾ ಇದ್ದಿದ್ದನ್ನ. ಅಂದರೆ ಇದು ಹೆಂಗಿತ್ತು ಅಂದರೆ ಡಿಮ್ಯಾಂಡ್ ಡ್ರಿವನ್ ಸ್ಕೀಮ್ ಆಗಿತ್ತು. ಅಂದರೆ ನಾವು ಡಿಮ್ಯಾಂಡ್ ಮಾಡಿದ ತಕ್ಷಣ ನಮಗೆ ಅಲ್ಲಿ ಕೆಲಸ ಸಿಗುವಂಥ ಸ್ಕೀಮ್ ಆಗಿತ್ತು. ಬಟ್ ಈಗ ಇದನ್ನು ಏನಕ್ಕೆ ಚೇಂಜ್ ಮಾಡಿದ್ದಾರೆ ಅಂದರೆ, ಸಪ್ಲೈ ಡ್ರಿವನ್ ಸ್ಕೀಮ್ ಆಗಿ ಚೇಂಜ್ ಮಾಡಿದ್ದಾರೆ. ಸೊ ಇಲ್ಲಿ ಏನು ನಮ್ಮ ಒಂದು ರೈಟ್ಸ್ ಏನಿದೆ, DPSPಯಲ್ಲಿ ಬರುವಂತಹ ರೈಟ್ ಟು ವರ್ಕ್ ಏನಿದೆ ಅಂಡರ್ ಆರ್ಟಿಕಲ್ 41, ಅದು ಇಲ್ಲಿ ನಮಗೆ ಅಫೆಕ್ಟ್ ಆಗ್ತಾ ಇದೆ ಅನ್ನೋದ್ರ ಕುರಿತಾಗಿ ಈ ಒಂದು ಆರ್ಟಿಕಲ್ನಲ್ಲಿ ಮಾತಾಡ್ತಾ ಇದ್ದಾರೆ. ಮೊದಲಿಗೆ ನಾವು ಮನ್ರೇಗಾ ಆ್ಯಕ್ಟ್, ಇಷ್ಟು ದಿನ ಇದ್ದಂತಹ ಏನು ನರೇಗಾ ಆ್ಯಕ್ಟ್ ಏನಿದೆ, ಈ ಒಂದು ನರೇಗಾ ಆ್ಯಕ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಒಂದು ಆ್ಯಕ್ಟನ್ನು ಸ್ಟಾರ್ಟ್ ಮಾಡಿದ್ದು ಅಥವಾ ಎನ್ಯಾಕ್ಟ್ ಮಾಡಿದ್ದು 2005ರಲ್ಲಿ ಈ ಒಂದು ಆ್ಯಕ್ಟನ್ನು ಎನ್ಯಾಕ್ಟ್ ಮಾಡಿರುವಂಥದ್ದು. ಮತ್ತು ಈ ಒಂದು ಆ್ಯಕ್ಟ್ ಅಡಿಯಲ್ಲಿ 100 ದಿನಗಳ ಕಾಲ ಗ್ಯಾರಂಟೀಡ್ ಎಂಪ್ಲಾಯ್ಮೆಂಟನ್ನು ಕೊಡುವಂಥದ್ದು, ಇದು ಮುಖ್ಯವಾದ ಪ್ರಾವಿಷನ್. ಸೊ ಯಾರಿಗೆ ಇದು ಎಸ್ಪೆಷಲಿ ಎಲ್ಲಿ ಬರುತ್ತೆ ಅಂದರೆ ರೂರಲ್ ಏರಿಯಾಸಲ್ಲಿ ಬರುತ್ತೆ. ಸೊ ಯಾರು ಇದರಿಂದ ಬೆನಿಫಿಟ್ ಆಗ್ತಾರೆ ಅಂದರೆ, ಯೂಶಲ್ ಆಗಿ ರೈತರು, ಫಾರ್ಮರ್ಸ್. ಯಾಕೆ ಅಂತಂದರೆ ದೇ ಆರ್ ಸೀಸನಲ್ ವರ್ಕರ್ಸ್. ಯಾಕೆ ಅಂತ ಈಗ ಯಾವಾಗ ಕೆಲಸ ಇರುತ್ತೆ ಫಾರ್ಮ್ ಲ್ಯಾಂಡಲ್ಲಿ ಅಂತಂದರೆ, ಆಲ್ಮೋಸ್ಟ್ ಜೂನ್ ಟು ಅಥವಾ ಮೇ ಟು ಡಿಸೆಂಬರ್, ಜಾನ್ವರಿ ಅಂತ ಹೇಳ್ಬೋದು. ಒನ್ಸ್ ಆ ಕೆಲಸ ಮುಗಿದ್ಮೇಲೆ 3 to 4 months ಏನಿರುತ್ತೆ, ಆ 3 to 4 months ಅವ್ರಿಗೆ ಕೆಲಸ ಇರೋದಿಲ್ಲ. ಸೊ ಆ ಒಂದು ಟೈಮ್ ಪೀರಿಯಡ್ ಏನಿದೆ, ಅಂಥ ಒಂದು ಟೈಮಲ್ಲಿ ಈ 100 days ಆಫ್ ಗ್ಯಾರಂಟಿ ಎಂಪ್ಲಾಯ್ಮೆಂಟ್ ಏನಿದೆ ಅಂಡರ್ ಮನ್ರೇಗಾ, ಅದನ್ನು ಇಲ್ಲಿ ಅವರು ಯುಟಿಲೈಸ್ ಮಾಡ್ಕೋಬೋದು. ಸೊ ಅವ್ರಿಗೆ ಒಂದು ಕಡೆ ಇನ್ಕಮ್ ಸೆಕ್ಯೂರಿಟಿ ಇರ್ತಾಯಿತ್ತು, ಮತ್ತೊಂದು ಕಡೆ ಅವರ ಒಂದು ಲೈವ್ಲಿಹುಡ್ಡನ್ನು ವಿತೌಟ್ ಎನಿ ಪ್ರಾಬ್ಲಮ್ ನಡೆಸ್ಬೋದಾಗಿತ್ತು. ಸೊ ಆ ಒಂದು ರೀತಿಯಲ್ಲಿ ಈ ಮನ್ರೇಗಾ ಸ್ಕೀಮನ್ನು ಡಿಸೈನ್ ಮಾಡಿದ್ದಂದು. ಸೊ ಇದು ಈಗಾಗಲೇ ನಾನು ಹೇಳಿರೋ ಥರ ಇಟ್ ವಾಸ್ ಅ ರೈಟ್ ಬೇಸ್ಡ್ ವೆಲ್ಫೇರ್ ಅಪ್ರೋಚ್ ಆಗಿತ್ತು. ಸೊ ರೈಟ್ ಬೇಸಿಸ್ ಮೇಲೆ ಇದು ನಡೀತಾ ಇದ್ದಿದ್ದು. ಸೊ ಇದರಿಂದ ಏನಾಗ್ತಾ ಇತ್ತು ಅಂತಂದರೆ, ಒಂದು ಕಡೆ ರೂರಲ್ ಪೀಪಲ್ಗೆ ಇದ್ದಂತಹ ಬಡತನ ಏನಿದೆ, ಅಲ್ಲಿ ಗ್ರಾಮೀಣ ಪ್ರದೇಶದ ಬಡತನ ಇದೆ, ಆ ಬಡತನವನ್ನು ನಿವಾರಿಸೋದಕ್ಕೆ ಕೂಡ ಇದು ಹೆಲ್ಪ್ ಮಾಡಿದೆ. ತದನಂತರ ಏನು ಅಂತಂದರೆ, ಅದೇ ಟೈಮಲ್ಲಿ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕೂಡ ಆಗ್ತಾ ಇತ್ತು. ಯಾಕೆ ಅಂತಂದರೆ, ಈ ಮನ್ರೇಗಾ ಅಡಿಯಲ್ಲಿ ಯಾವುದೇ ರೀತಿಯಾದ ಒಂದು ಕೆಲಸವನ್ನು ಏನು ಮಾಡಿಸ್ತಾ ಇದ್ರು ಅಂದರೆ, ಇಟ್ ವಾಸ್ ಬೇಸಿಕಲಿ ಇನ್ಫ್ರಾಸ್ಟ್ರಕ್ಚರನ್ನು ಬಿಲ್ಡ್ ಮಾಡಿಸ್ತಾ ಇದ್ದಿದ್ದು. ಅಂದರೆ ಈಗ ಸ್ಕೂಲ್ಗಳಿರ್ಬೋದು, ಇಲ್ಲ ರಸ್ತೆಗಳೇನಾದ್ರು ಹೋಗಿದ್ರೆ, ಇಲ್ಲ ಮೋರಿಗಳು ಕಟ್ಸ್ಬೇಕಾದ್ರೆ, ಈ ರೀತಿಯಾದ ಕೆಲಸವನ್ನು ಮನ್ರೇಗಾಲಿ ಮಾಡಿಸ್ತಾ ಇತ್ತು. ಸೊ ಅದರಿಂದ ಒಂದು ಕಡೆ ಇನ್ಫ್ರಾಸ್ಟ್ರಕ್ಚರ್ ಕೂಡ ಡೆವಲಪ್ ಆಗ್ತಾ ಇತ್ತು. ಅಟ್ ದ ಸೇಮ್ ಟೈಮ್ ಇಲ್ಲಿ ಏನು ಗ್ರಾಮೀಣ ಪ್ರದೇಶದ ಬಡತನ ಏನಿದೆ ಅದು ನಿವಾರಣೆ ಆಗ್ತಾ ಇತ್ತು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಏನು ಅಡಿಷ್ನಲ್ ಇನ್ಕಮ್ ಸೋರ್ಸ್, ಅದ್ರ ಜೊತೆಗೆ ಅವ್ರಿಗೆ ಒಂದು ಕೆಲಸ ಇರ್ತಾ ಇತ್ತು ಅನ್ನುವಂಥದ್ದು. ಇನ್ನು ನಾವು DPSPಗೆ ಯಾವ ರೀತಿಯಾಗಿ ಲಿಂಕ್ ಆಗಿದೆ ಅಂತ ನೋಡಿದ್ರೆ, ಈಗಾಗಲೇ ಹೇಳಿರೋ ಥರ ಆರ್ಟಿಕಲ್ 41 ನಮ್ಮ ರೈಟ್ ಟು ವರ್ಕ್ ಏನಿದೆ ಅಂಡರ್ DPSP, ಅದಕ್ಕೆ ಮನ್ರೇಗಾ ಡೈರೆಕ್ಟಾಗಿ ಲಿಂಕ್ ಆಗುತ್ತೆ. ಆರ್ಟಿಕಲ್ 39 ಅಡಿಯಲ್ಲಿ ಬರುವ ಅಡೆಕ್ವೇಟ್ ಲೈವ್ಲಿಹುಡ್ಡನ್ನು ಪ್ರೊವೈಡ್ ಮಾಡಬೇಕು, ಅಂದರೆ ಸರ್ಕಾರ ಜೀವನೋಪಾಯವನ್ನು ಕೊಡಬೇಕು ಅಂತ ಏನಿದೆ DPSPಯಲ್ಲಿ, ಅದಕ್ಕೂ ಕೂಡ ಒಂದು ಮನ್ರೇಗಾ ಲಿಂಕ್ ಆಗುತ್ತೆ ಅಂತ ಹೇಳ್ಬೋದು. ತದನಂತರ ಆರ್ಟಿಕಲ್ 43 ಅಡಿಯಲ್ಲಿ ಬರುವಂತಹ ಲಿವಿಂಗ್ ವೇಜಸ್ ಏನಿದೆ, ಲಿವಿಂಗ್ ವೇಜಸ್ಗೂ ಕೂಡ ಇದನ್ನು ನಾವು ಲಿಂಕ್ ಮಾಡಿ ನೋಡ್ಬೋದು. ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ, DPSPs ಏನಿದೆ, ದೇ ಆರ್ ನಾನ್ ಜಸ್ಟಿಸಿಯಬಲ್. ಕರೆಕ್ಟಾ? ಇದು ಎಲ್ರಿಗೂ ಗೊತ್ತಿದೆ. ಇದು ನಾನ್ ಜಸ್ಟಿಸಿಯಬಲ್ ಆಗಿರುವಂಥ ಕಾರಣ ಏನಿದೆ ಅಂತಂದರೆ, they are not justiciable, but still they are fundamental to the governance. ಸೊ though they are non-justiciable, ಫಂಡಮೆಂಟಲ್ ಟು ಗವರ್ನೆನ್ಸ್ ಆಗಿರುವಂತಹ ಕಾರಣ DPSPಗಳನ್ನು ಸರ್ಕಾರ ಫಾಲೋ ಮಾಡ್ಕೊಂಡು ಹೋಗಬೇಕು. ಸೊ ಇದರಿಂದ ಈ ಮನ್ರೇಗಾ ಸ್ಕೀಮ್ ಏನಿದೆ, ಇದು DPSP ಅಡಿಯಲ್ಲಿ ಬರುವಂತಹ ಕಾರಣ ಈಗ ಮಾಡಿರುವಂತಹ ಚೇಂಜಸ್ ಏನಿದೆ, ಅದನ್ನು ಏನು ಮಾಡಬೇಕು, ಮತ್ತೆ ರಿವಿಸಿಟ್ ಮಾಡಬೇಕು. ಆ ಬಿಲ್ಲನ್ನು ಏನು ಪಾಸ್ ಮಾಡಿದ್ದಾರೆ, ಬಟ್ ಸ್ಟಿಲ್ ದೇ ಹ್ಯಾವ್ ಟು ರಿವಿಸಿಟ್ ಇಟ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ, ಈಗಾಗಲೇ ಹೇಳಿರೋ ಥರ ಇಟ್ ಇಸ್ ಅ ಥ್ರೆಟ್ ಟು ರೂರಲ್ ಎಂಪ್ಲಾಯ್ಮೆಂಟ್ ಸೆಕ್ಯೂರಿಟಿ. ಯಾಕೆಂದರೆ ಬೇಸಿಕಲಿ ಇಟ್ ಇಸ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಆಗಿರುವಂಥ ಕಾರಣ
ಗ್ರಾಮೀಣ ಪ್ರದೇಶದಲ್ಲಿ ಕೆಲಸಗಳ ಸೆಕ್ಯೂರಿಟಿ, ಎಂಪ್ಲಾಯ್ಮೆಂಟ್ ಸೆಕ್ಯೂರಿಟಿ ಇದೆ, ಆ ಸೆಕ್ಯೂರಿಟಿ ಇಲ್ಲಿ ಕುತ್ತಿನಲ್ಲಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ತದನಂತರ ಏನಾಗುತ್ತೆ, ಇದರಿಂದ ಮೈಗ್ರೇಷನ್ ಹೆಚ್ಚಾಗ್ಬೋದು, ಮತ್ತಷ್ಟು ಪಾವರ್ಟಿ ಜಾಸ್ತಿ ಆಗ್ಬೋದು. ಸೊ ಮೈಗ್ರೇಷನ್ ಹೆಚ್ಚಾಯಿತು ಅಂತಂದರೆ ಅಗೇನ್ ಬೇರೆ ಥರ ಪ್ರಾಬ್ಲಮ್, ರೂರಲ್ ಟು ಅರ್ಬನ್ ಮೈಗ್ರೇಷನ್ ಆಯಿತು ಅಂತಂದರೆ ಅಲ್ಲಿ ಬರುವಂಥ ಪ್ರಾಬ್ಲಮ್ಸ್ಗಳು ಕೂಡ ಜಾಸ್ತಿ ಆಗುತ್ತೆ. ಅಂದರೆ ಸ್ಲಮ್ ಡೆವಲಪ್ಮೆಂಟ್ ಇರ್ಬೋದು, ಹೌಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ಸ್ ಇರ್ಬೋದು, ಟ್ರಾಫಿಕ್ ಪ್ರಾಬ್ಲಮ್ಸ್ ಇರ್ಬೋದು, ಈ ರೀತಿಯಾಗಿ ಹಲವಾರು ಪ್ರಾಬ್ಲಮ್ಸ್ಗಳು ಮತ್ತೆ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತು ಈ ಒಂದು ಆರ್ಟಿಕಲ್ನಲ್ಲಿ ಇನ್ನಷ್ಟು ಏನೇನು ವಿಷಯಗಳು, ಅಂದರೆ ಯಾವ ರೀತಿಯಾಗಿ ಮನ್ರೇಗಾ ಅಫೆಕ್ಟ್ ಮಾಡುತ್ತೆ ಅನ್ನುವಂಥ ಕೆಲವು ಕೋರ್ ಇಶ್ಯೂಸನ್ನು ಇಲ್ಲಿ ಹೈಲೈಟ್ ಮಾಡಿದ್ದಾರೆ. ಅದೇನು ಅಂತ ಕೂಡ ನಾವು ನೋಡೋಣ. ಸೊ ಈಗ ಇದು ಮೊದಲಿಗೆ ಇಂಪ್ಯಾಕ್ಟ್ ಆನ್ ವರ್ಕರ್ಸ್ ಯಾವ ರೀತಿಯಾಗಿ, ಈಗಾಗಲೇ ಹೇಳಿರೋ ಥರ ಪೀಕ್ ಅಗ್ರಿಕಲ್ಚರಲ್ ಸೀಸನಲ್ಲಿ ಮಾತ್ರನೇ ಅವರಿಗೆ ಕೆಲಸ ಇರುತ್ತೆ ರೈತರುಗಳಿಗೆ. ಸೊ ಬೇರೆ ಟೈಮಲ್ಲಿ ಅವ್ರಿಗೆ ಕೆಲಸ ಇರೋದಿಲ್ಲ. ಆಗೇನಾಗುತ್ತೆ, ಅವರ ಒಂದು ಲೈವ್ಲಿಹುಡ್ ಇರ್ಬೋದು, ಒಂದು ಕಡೆ ಲೈವ್ಲಿಹುಡ್, ಅವರ ಇನ್ಕಮ್ ಸೆಕ್ಯೂರಿಟಿ ಎಲ್ಲ ಅಫೆಕ್ಟ್ ಆಗುತ್ತೆ. ತದನಂತರ ಏನಾಗುತ್ತೆ ಅಂದರೆ ವೇಜ್ ಪೇಮೆಂಟ್ಸ್ ಏನಿದೆ, ಆ ವೇಜ್ ಪೇಮೆಂಟ್ಸ್ ಇದಿರ್ಬೋದು, ವೇಜ್ ಪೇಮೆಂಟ್ಸ್ ಇಶ್ಯೂಗಳಿರ್ಬೋದು. ಮತ್ತೆ ಇಲ್ಲಿ ನಮಗೆ ಅಫೆಕ್ಟ್ ಆಗುವಂಥದ್ದು ಇನ್ಈಕ್ವಾಲಿಟಿ ಇನ್ ವರ್ಕ್. ಅಂದರೆ ಈಗ ಮೆನ್ ವುಮೆನ್ ಏನಿದ್ದಾರೆ ಇವ್ರನ್ನ ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಅಂತಂದರೆ ಈಗ ಆ್ಯಸ್ ಪರ್ ದ ಬಿಲ್ ಏನಿದೆ 100 ಡೇಸಿಂದ 125 ಡೇಸ್ಗೆ ಮಾಡಿದ್ದಾರೆ. ಬಟ್ ಇಲ್ಲಿ ಏನು ಅಂತಂದರೆ ರೈಟ್ ಬೇಸ್ಡ್ ಇದ್ದಿದ್ದನ್ನ ಈಗೇನು ಮಾಡಿದ್ದಾರೆ, ಸಪ್ಲೈ ಬೇಸ್ಡ್ ಚೇಂಜ್ ಮಾಡಿದ್ದಾರೆ. ಅಂದರೆ ಡಿಮ್ಯಾಂಡ್ ಡ್ರಿವನಿಂದ ಸಪ್ಲೈ ಡ್ರಿವನ್ ಆಗಿ ಮಾಡಿದ್ದಾರೆ. ಸೊ ಈ ಡಿಮ್ಯಾಂಡ್ ಡ್ರಿವನ್ ಸಪ್ಲೈ ಡ್ರಿವನ್ ಮಾಡಿರುವಂಥ ಕಾರಣ ಏನು ಮಾಡ್ತಾರೆ, ಈಗ ಕನ್ಸ್ಟ್ರಕ್ಷನ್ ಅಂತ ಬಂದಾಗ ಯೂಶಲ್ ಆಗಿ ಅಲ್ಲಿ ಯಾರನ್ನ ಪ್ರಿಫರ್ ಮಾಡ್ತಾರೆ, ಮೇಲ್ ವರ್ಕರ್ಸ್ನ ಪ್ರಿಫರ್ ಮಾಡ್ತಾರೆ. ಸೊ ಆಗ ಮಹಿಳೆಯರು ಎಲ್ಲೋಗಬೇಕು, ಅವ್ರಿಗೆ ಕೆಲಸ ಇಲ್ಲ. ಸೊ ಇಲ್ಲಿ ಇನ್ಈಕ್ವಾಲಿಟಿ ನಾವು ನೋಡ್ಬೋದಾಗುತ್ತೆ. ತದನಂತರ ವೇಜ್ ಡಿಸ್ಪ್ಯಾರಿಟಿಯನ್ನು ನಾವು ನೋಡ್ಬೋದು, ವಿತ್ ರೆಸ್ಪೆಕ್ಟ್ ಟು ಜೆಂಡರ್ ಇರ್ಬೋದು, ವಿತ್ ರೆಸ್ಪೆಕ್ಟ್ ಟು ಏಜ್ ಇರ್ಬೋದು. ಸೊ ಈ ರೀತಿಯಾದ ಪ್ರಾಬ್ಲಮ್ಸ್ಗಳನ್ನು ನಾವು ಎದುರಿಸಬೇಕಾಗತ್ತೆ ಈ ಒಂದು ಬಿಲ್ನಿಂದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಏನು ಅಂತಂದರೆ ಬಜೆಟನ್ನು ಕೂಡ ಕಡಿಮೆ ಮಾಡಿದ್ದಾರೆ. ಈ ಮನ್ರೇಗಾಗೆ ಮೀಸಲಿಟ್ಟಿದ್ದಂಥ ಬಜೆಟ್ ಏನಿದೆ, ಆ ಬಜೆಟ್ ಕಡಿಮೆ ಮಾಡಿರುವಂಥ ಕಾರಣ ಈಗಾಗಲೇ ಹೇಳಿರೋ ಥರ ವೇಜ್ ಮೇಲೆ ಅಫೆಕ್ಟ್ ಆಗುತ್ತೆ, ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮೇಲೂ ಕೂಡ ಇದು ಅಫೆಕ್ಟ್ ಆಗುತ್ತೆ. ತದನಂತರ ಏನು ಅಂತಂದರೆ ನಾವು ಕಳೆದ ವಾರದ ಒಂದು ವಿಡಿಯೋದಲ್ಲಿ ನೋಡಿದ್ವಿ ಯಾವ ರೀತಿಯಾಗಿ ಡಿಜಿಟಲ್ ಗವರ್ನೆನ್ಸ್ ಏನಿದೆ ಇದು ಯಾವ ರೀತಿಯಾಗಿ ವೆಲ್ಫೇರ್ ಸ್ಕೀಮ್ಸ್ಗಳಿಗೆ ಅಡ್ಡಿಯಾಗಿದೆ ಅಂತ. ಫಾರ್ ಎಕ್ಸಾಂಪಲ್ ತೊಗೊಂಡ್ರೆ ಮನ್ರೇಗಾ ಸ್ಕೀಮಲ್ಲಿ ಏನು ಮಾಡಬೇಕು ಅಂತಂದರೆ ಅವರಿಗೆ ದಿನಗೂಲಿ ದೊರಕಬೇಕು ಅಂತಂದರೆ ಅವರು ಎಲ್ಲಿ ಕೆಲಸ ಮಾಡಿದ್ದಾರೆ ಆ ಪ್ಲೇಸನ್ನು ಜಿಯೋ ಟ್ಯಾಗ್ ಮಾಡಬೇಕು. ಸೊ ಇದು ಒಂದು ಇದು ಅಂದರೆ ಈಗ ಜಿಯೋ ಟ್ಯಾಗ್ ಮಾಡೋಕ್ಕೆ ಅವರಲ್ಲಿ ಹೋದರೆ ಅಲ್ಲಿ ಇಂಟರ್ನೆಟ್ ಲೈಕ್ ಡೇಟಾ ಕನೆಕ್ಟಿವಿಟಿ ಇಲ್ಲದೆ ಇರ್ಬೋದು, ಇಲ್ಲ ನೆಟ್ವರ್ಕ್ ಇಶ್ಯೂಸ್ ಇರ್ಬೋದು, ಇಲ್ಲ ಯಾವಾಗಲೂ ಯಾರೋ ತೊಗೊಂಡಿರೋ ಫೋಟೋನ ಆಲ್ಟರ್ ಮಾಡಿ ಮ್ಯಾನಿಪುಲೇಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡೋದಿರ್ಬೋದು. ಈ ರೀತಿಯಾದ ಕೆಲಸಗಳು, ಈ ರೀತಿಯಾದ ಅಫೆನ್ಸಸನ್ನು ನಾವು ನೋಡಿದ್ದೀವಿ. ಸೊ ಆಗಿರುವಂಥ ಕಾರಣ ಏನಾಗುತ್ತೆ ಅಂತಂದರೆ ಈ ಏನು ಮನ್ರೇಗಾಲಿ ಇವಾಗ ಹೊಸ ಬಿಲ್ಲನ್ನು ಚೇಂಜ್ ಮಾಡಿದ್ದಾರೆ ಅದು ಕೂಡ ಈ ಆಲ್ರೆಡಿ ಇರುವಂಥ ಪ್ರಾಬ್ಲಮ್ಸ್ ಜೊತೆ ಈ ಪ್ರಾಬ್ಲಮ್ ಕೂಡ ಮತ್ತಷ್ಟು ಎಸ್ಕಲೇಟ್ ಆಗಿ ಜನರಿಗೆ ಇಲ್ಲಿ ತೊಂದರೆ ಆಗುತ್ತೆ ಅನ್ನುವಂಥ ಒಂದು ಇಶ್ಯೂನ ಇಲ್ಲಿ ಅವರು ಹೇಳಿದ್ದಾರೆ. ಸೊ ಈಗ ಹೊಸ ಬಿಲ್ನಿಂದ ಆಗುವಂಥ ಕಾನ್ಸಿಕ್ವೆನ್ಸಸ್ ಏನು ಅಂತ ಅದರ ಪರಿಣಾಮಗಳು ಏನು ಅಂತ ನೋಡಿದ್ರೆ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಇಲ್ಲಿ ಕಡಿಮೆ ಆಗುತ್ತೆ, ಬಿಕಾಸ್ DPSP ಇಲ್ಲಿ ಫುಲ್ಫಿಲ್ ಆಗ್ತಾ ಇಲ್ಲ. ತದನಂತರ ಅಗ್ರೇರಿಯನ್ ಡಿಸ್ಟ್ರೆಸ್ ಮತ್ತಷ್ಟು ಹೆಚ್ಚಾಗುತ್ತೆ. ಯಾಕೆ ಅಂತಂದರೆ ಆಲ್ರೆಡಿ ಕ್ಲೈಮೇಟ್ ಚೇಂಜಿಂದ ಏನೋ ಹವಾಮಾನ ಬದಲಾವಣೆಯ ಕಾರಣದಿಂದಾಗಿ ಆಗ್ತಾ ಇರುವಂತಹ ಹೆಚ್ಚಿನ ಮಳೆ ಇರ್ಬೋದು, ಪ್ರವಾಹಗಳಿರ್ಬೋದು, ಇದರಿಂದ ಆಲ್ರೆಡಿ ಅಗ್ರಿಕಲ್ಚರ್ ಡಿಸ್ಟ್ರೆಸ್ಸಲ್ಲಿದೆ. ಆ್ಯಂಡ್ ಈ ಒಂದು ಮನ್ರೇಗಾಯಿಂದ ಕೂಡ ಮತ್ತಷ್ಟು ಪ್ರಾಬ್ಲಮ್ಸ್ಗಳು ಹೆಚ್ಚಬಹುದು. ತದನಂತರ ರೂರಲ್ ಅರ್ಬನ್ ಮೈಗ್ರೇಷನ್ ಹೆಚ್ಚಾಗುತ್ತೆ, ಅದರಿಂದ ಬೇರೆ ರೀತಿಯಾದ ಪ್ರಾಬ್ಲಮ್ಸ್ಗಳಿರುತ್ತೆ. ಇನ್ಕಮ್ ಇನ್ಈಕ್ವಾಲಿಟಿ ಈಗಾಗಲೇ ಮಾತಾಡಿರೋ ಥರ ಇನ್ಕ್ಲೂಸಿವ್ ಗ್ರೋತನ್ನು ಇಲ್ಲಿ ಅಬ್ಸ್ಟ್ರಕ್ಟ್ ಮಾಡುತ್ತೆ ಈ ಒಂದು ಹೊಸ ಬಿಲ್ ಅಂತ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿರುವಂಥ ಡೇಟಾ ಏನಿದೆ ದಿಸ್ ಇಸ್ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ನಾವು ಆನ್ಸರ್ ರೈಟಿಂಗ್ಸಲ್ಲಿ ಯೂಸ್ ಮಾಡ್ಬೋದು, ಯಾಕೆಂದರೆ ಇದೆಲ್ಲ ಅಫಿಷಿಯಲ್ ಸೋರ್ಸಸ್ಸಿಂದ ತೊಗೊಂಡಿರುವಂಥ ಕಾರಣ ಇದನ್ನು ನಾವು ಕೋಟ್ ಮಾಡ್ಬೋದಾಗುತ್ತೆ. ಸೊ ಇಷ್ಟು ಈ ಒಂದು ಆರ್ಟಿಕಲ್ನಿಂದ ಸಿಗ್ತಾ ಇರೋ ಇನ್ಫಾರ್ಮೇಷನ್. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. ಇನ್ಸೈಡ್ ದ ಧ್ರುವ್ 64 ಮೈಕ್ರೋಪ್ರೊಸೆಸರ್. ಸೊ ಈ ಒಂದು ಆರ್ಟಿಕಲ್ ಬೋತ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಧ್ರುವ್ 64 ಮೈಕ್ರೋಪ್ರೊಸೆಸರ್ ಬಗ್ಗೆ ಡೈರೆಕ್ಟ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ಸನ್ನು ಕೇಳ್ಬೋದಾಗುತ್ತೆ. ಇನ್ನು ಮೇನ್ಸ್ಗೆ ಬಂದರೆ ಭಾರತ ಯಾವ ರೀತಿಯಾಗಿ ಈ ಒಂದು ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ ಯಾವ ರೀತಿಯಾಗಿ ಡೆವಲಪ್ಮೆಂಟನ್ನು ಹೊಂದುತ್ತಾ ಇದೆ, ಭಾರತ ಹೇಗೆ ಮೇಕ್ ಇನ್ ಇಂಡಿಯಾ ಆತ್ಮನಿರ್ಭರ್ ಭಾರತನ ಸಾಕಾರಗೊಳಿಸ್ತಾ ಇದೆ ಅನ್ನೋದರ ಕುರಿತಾಗಿ ಕ್ವೆಶನ್ಸ್ ಬಂದಾಗ ಇದನ್ನ ನಾವು ಕೋಟ್ ಮಾಡ್ಬೋದಾಗುತ್ತೆ. ಈ ಒಂದು ಆರ್ಟಿಕಲ್ನಲ್ಲಿ ನಾವು ಧ್ರುವ್ 64 ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳ್ಕೊತೀವಿ. ಅಟ್ ದ ಸೇಮ್ ಟೈಮ್ ಭಾರತದ ಒಂದು ಸೆಮಿಕಂಡಕ್ಟರ್ ಆತ್ಮನಿರ್ಭರತೆ ಏನಿದೆ, ಡಿಜಿಟಲ್ ಸುರಕ್ಷತೆ ಇರ್ಬೋದು ಅಥವಾ ಮೇಕ್ ಇನ್ ಇಂಡಿಯಾನ ಯಾವ ರೀತಿಯಾಗಿ ಇದು ಸಾಕಾರಗೊಳಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾವು ಇವತ್ತು ತಿಳ್ಕೊತೀವಿ.
ಸೊ ಮೊದಲಿಗೆ ಈಗ ಧ್ರುವ್ 64 ಅಂದರೆ ಏನು ಅಂತ ನಮಗೆ ಬೇಕಾಗುತ್ತೆ. ಸೊ ಇಟ್ ಇಸ್ ಫಸ್ಟ್ ಇಂಡಿಜಿನಸ್ 64-ಬಿಟ್ ಮೈಕ್ರೋ ಪ್ರೊಸೆಸರ್ ಆಗಿದೆ. ಸೊ ಇದೇನಿದೆ ಅಂದರೆ ಪೂರ್ಣ ಸ್ವದೇಶಿಯಾಗಿ ಡೆವಲಪ್ ಮಾಡಿರುವಂತಹ ಒಂದು ಮೈಕ್ರೋ ಪ್ರೊಸೆಸರ್. ಸೊ ಇಟ್ ಇಸ್ ಅನ್ ಅಚೀವ್ಮೆಂಟ್ ಟು ಇಂಡಿಯಾ ಅಂತ ಹೇಳ್ಬೋದು. ಇಂಡಿಯನ್ ಸೆಮಿಕಂಡಕ್ಟರ್ ಸೆಕ್ಟರ್ಗೆ ಇದು ಒಂದು ಬಹಳ ಮುಖ್ಯವಾದಂತಹ ಒಂದು ಬೆಳವಣಿಗೆ ಅಂತಲೇ ಹೇಳ್ಬೋದಾಗುತ್ತೆ. ತದನಂತರ ಇದನ್ನು ಡೆವಲಪ್ ಮಾಡಿರೋದು ಯಾರು ಅಂದರೆ CDAC. ಸೊ ಈ CDAC ಏನಿದೆ, ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಇದು ಯಾವ ಒಂದು ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ? ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಐ ಟಿ ಅಂಡರಲ್ಲಿ ಬರುತ್ತೆ. ಸೊ ಈ ಒಂದು CDAC ಇದನ್ನು ಡೆವಲಪ್ ಮಾಡಿದೆ ಅಂಡರ್ ಮೈಕ್ರೋ ಪ್ರೊಸೆಸರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನುವಂಥದ್ದು, ಆ ಒಂದು ಪ್ರೋಗ್ರಾಮ್ ಅಡಿಯಲ್ಲಿ. ಇನ್ನು ಸ್ವಲ್ಪ ಟೆಕ್ನಿಕ್ಯಾಲಿಟಿ ನಾವು ನೋಡೋಕೆ ಹೋದರೆ, ಈಗಾಗಲೇ ಹೇಳಿರೋ ಥರ ಇದು 64-ಬಿಟ್ ಮೈಕ್ರೋ ಪ್ರೊಸೆಸರ್ ಆಗಿದೆ. ಫಸ್ಟ್ ಪಾಯಿಂಟ್ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ಏನು ಅಂತಂದರೆ, ಇದು ಯೂಶಲಾಗಿ ಜನರಲ್ ಪರ್ಪಸ್ಗೂ ಯೂಸ್ ಮಾಡ್ಬೋದು, ಸ್ಟ್ರಾಟಜಿಕ್ಗೆ ಯೂಸ್ ಮಾಡ್ಬೋದು. ಇದನ್ನ ಜನರಲ್ ಪರ್ಪಸ್ಗೆ ಯೂಸ್ ಮಾಡ್ಬೋದು, ಸ್ಟ್ರಾಟಜಿಕ್ ಪರ್ಪಸ್ಗೆ ಯೂಸ್ ಮಾಡ್ಬೋದು, ಇಲ್ಲ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ಗೆ ಕೂಡ ಇದನ್ನ ಯೂಸ್ ಮಾಡ್ಬೋದು. ಸೊ ಎಲ್ಲ ರೀತಿಯಾದ ಒಂದು ಅಪ್ಲಿಕೇಶನ್ಸ್ ಇರುವಂಥ ಕಾರಣ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಭಾರತಕ್ಕೂ ಹೌದು ಆ್ಯಂಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೂಡ ಹೌದು. ಈಗ ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇದರ ಫೀಚರ್ಸ್ ಏನಿದೆ, ಈ ಫೀಚರ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಫೀಚರ್ಸ್ ನೋಡೋಣ. 64-ಬಿಟ್ ಕ್ವಾಡ್ ಕೋರ್ ಇದೆ ಇದರಲ್ಲಿ, ಮತ್ತು RISC-V ಅನ್ನುವಂಥ ಒಂದು ಆರ್ಕಿಟೆಕ್ಚರ್ನ ಅಂಡರಲ್ಲಿ ಬಿಲ್ಡ್ ಆಗಿದೆ. ಇದರ ಸ್ಪೀಡ್ ಬಂದು ಅಪ್ರಾಕ್ಸಿಮೇಟ್ಲಿ 1 GHz. ಸೊ ಇಟ್ ಇಸ್ ವೆರಿ ಫಾಸ್ಟ್ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ನಂತರ ಇದಕ್ಕೆ ಆಪರೇಟಿಂಗ್ ಸಿಸ್ಟಮ್, ಯಾವ ರೀತಿಯಾದ ಆಪರೇಟಿಂಗ್ ಸಿಸ್ಟಮ್ ಬೇಕು ಅಂದರೆ ಲೈನಕ್ಸ್ ಆಪರೇಟಿಂಗ್ ಸಿಸ್ಟಮನ್ನು ಇದು ಯೂಸ್ ಮಾಡೋದು. ಸೊ ಲೈನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಇದ್ರೆ ಮಾತ್ರ ಈ ಒಂದು ಮೈಕ್ರೋ ಪ್ರೊಸೆಸರ್ನ ಯೂಸ್ ಮಾಡ್ಬೋದಾಗುತ್ತೆ. ಸೊ ಈ ಕೀ ಫೀಚರ್ಸ್ ಏನಿದೆ, ಫೀಚರ್ಸ್ ಜೊತೆಗೆ ಈ ಬೇಸಿಕ್ ಇನ್ಫಾರ್ಮೇಷನ್ ಯಾರು ಡೆವಲಪ್ ಮಾಡಿದ್ದು, ಯಾವ ಪ್ರೋಗ್ರಾಮ್ ಅಡಿಯಲ್ಲಿ ಅನ್ನೋದು ನಮ್ಮ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಇನ್ನೇನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಮೂರನೇದಾಗಿ ಇದು ಏನು ಪಾಯಿಂಟ್ ನೆನಪಿಟ್ಕೊಬೇಕು ಅಂದರೆ, ಇಟ್ ಇಸ್ ಅ ಥರ್ಡ್ ಮೈಕ್ರೋ ಪ್ರೊಸೆಸರ್ ದಟ್ ಹ್ಯಾಸ್ ಬೀನ್ ಡೆವಲಪ್ಡ್ ಇನ್ ಇಂಡಿಯಾ. ಸೊ ಇದು ಥರ್ಡ್ ಮೈಕ್ರೋ ಪ್ರೊಸೆಸರ್. ಸೊ ಫಸ್ಟ್ ಒಂದು ಬಂದು ಶಕ್ತಿ ಅನ್ನುವಂಥ ಮೈಕ್ರೋ ಪ್ರೊಸೆಸರ್ ಡೆವಲಪ್ಡ್ ಬೈ IIT ಮೆಡ್ರಾಸ್. ಮತ್ತು ಎರಡನೇದು ಬಂದು ಅಜಿತ್ ಅನ್ನುವಂಥದ್ದು, ಇದನ್ನು ಡೆವಲಪ್ ಮಾಡಿರೋದು IIT ಬಾಂಬೆ. ಸೊ IIT ಮೆಡ್ರಾಸ್ ಮತ್ತು IIT ಬಾಂಬೆ ಈ ಮುಂದೆ ಈ ಒಂದು ಮೈಕ್ರೋ ಪ್ರೊಸೆಸರ್ಗಳನ್ನು ಡೆವಲಪ್ ಮಾಡಿದೆ, ಅಂದರೆ ಇಂಡಿಜಿನಸ್ ಮೈಕ್ರೋ ಪ್ರೊಸೆಸರ್ನ ಡೆವಲಪ್ ಮಾಡಿದೆ ಅನ್ನುವಂಥದ್ದು. ನೆಕ್ಸ್ಟ್ ನಮಗೆ ಏನು ಬೇಕಾಗುತ್ತೆ ಅಂದರೆ, ಇಲ್ಲಿ RISC-V ಅಂತ ನಾನು ಏನು ಹೇಳಿದೆ, ಈ RISC-V ಟೆಕ್ನಾಲಜಿ ಏನು ಅನ್ನೋದು ನಮಗೆ, ಅಥವಾ ಆರ್ಕಿಟೆಕ್ಚರ್ ಏನು ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈ RISC-V ಏನಿದೆ, ಇದು ಬಂದು ಒಂದು ಓಪನ್ ಸೋರ್ಸ್ ಮತ್ತು ಲೈಸೆನ್ಸ್ ಫ್ರೀ ಆಗಿರುವಂತಹ ಇನ್ಸ್ಟ್ರಕ್ಷನ್ ಸೆಟ್ ಅಂತ ಹೇಳ್ಬೋದು. ಇಟ್ ಇಸ್ ಅನ್ ಇನ್ಸ್ಟ್ರಕ್ಷನ್ ಸೆಟ್. ಆದರೆ ಏನದು ಓಪನ್ ಸೋರ್ಸ್ ಕೂಡ ಹೌದು, ಲೈಸೆನ್ಸ್ ಫ್ರೀ ಕೂಡ ಹೌದು. ಸೊ ಇದನ್ನು ಭಾರತಕ್ಕೆ ಬೇಕಾದಂತೆ ಒಂದು ರೂಪಾಂತರವನ್ನು ಮಾಡ್ಕೊಂಡಿದ್ದಾರೆ. ಸೊ ಅದರ ಹೆಸರು ಬಂದು ಡಿಜಿಟಲ್ ಇಂಡಿಯಾ RISC-V. ಸೊ DIR ಏನಿದೆ, ಇದು ಬಂದು ಇಂಡಿಯಾದ ವರ್ಷನ್. ಸೇಮ್ ಈ RISC-V ಬಂದು ಪ್ರಪಂಚದಾದ್ಯಂತ ಯೂಸ್ ಮಾಡ್ತಾರೆ. ಸೊ ಅದೇ ಬೇಸಿಸ್ ಮೇಲೆ ಭಾರತ ತನ್ನ ಒಂದು ಸ್ವಂತ ರೂಪಾಂತರವನ್ನು, ತನ್ನ ಒಂದು ಸ್ವಂತ ವರ್ಷನನ್ನು ಕ್ರಿಯೇಟ್ ಮಾಡ್ಕೊಂಡಿದೆ. ದಟ್ ಈಸ್ ಕಾಲ್ಡ್ ಆಸ್ DIRV, ಡಿಜಿಟಲ್ ಇಂಡಿಯಾ RISC-V ಅನ್ನುವಂತಹ ಒಂದು ಆರ್ಕಿಟೆಕ್ಚರ್ ಆಗಿದೆ. ಸೊ ಯಾಕೆ ಇದು ಮ್ಯಾಟರ್ ಆಗುತ್ತೆ, ಈ ಒಂದು ಧ್ರುವ್ 64ರ ಒಂದು ಡೆವಲಪ್ಮೆಂಟಲ್ಲಿ ಈ ಒಂದು RISC-V ಯಾವ ರೀತಿಯಾದ ಪಾತ್ರ ವಹಿಸುತ್ತೆ ಅಂದರೆ, ಮೊದಲಿಗೆ ಏನು ಅಂತಂದರೆ ಇದು ಲೈಸೆನ್ಸ್ ಫ್ರೀ ಮತ್ತು ಓಪನ್ ಸೋರ್ಸ್. ಸೊ ಏನಾಗುತ್ತೆ ಇಲ್ಲಿ, ಯಾವುದೇ ರೀತಿಯಾದ ರಾಯಲ್ಟಿ ಕಾಸ್ಟ್ಗಳನ್ನು ಕೊಡುವಾಗಿರಲ್ಲ. ಸೊ ರಾಯಲ್ಟಿ ಕಾಸ್ಟ್ ಕೊಡೋಷ್ಟಿಲ್ಲ ಅಂತಂದರೆ ಏನಾಗುತ್ತೆ, ಅಲ್ಲಿ ನಮಗೆ ಪ್ರೊಡಕ್ಷನ್ ಕಾಸ್ಟ್ ಕೂಡ ಇಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ದಟ್ ಈಸ್ ಒನ್. ತದನಂತರ ಏನು ಅಂದರೆ, ಸ್ಟ್ರಾಟಜಿಕ್ ಕಂಟ್ರೋಲ್ ಓವರ್ ದ ಡಿಸೈನ್ ಇರುತ್ತೆ. ಇದು ಓಪನ್ ಸೋರ್ಸ್ ಮತ್ತು ಲೈಸೆನ್ಸ್ ಫ್ರೀ ಆಗಿದೆ ಒಂದು. ಇದರಿಂದ ಏನಾಗುತ್ತೆ ಅಂತಂದರೆ, ಆ್ಯಂಡ್ ಭಾರತ ತನ್ನದೇ ಆದ ಹೊಸದೊಂದು ರೂಪಾಂತರವನ್ನು ಇಲ್ಲಿ ಸೃಷ್ಟಿಸಿರುವಂಥ ಕಾರಣ, ನಮ್ಮ ಒಂದು ಡಿಸೈನ್ ಮೇಲೆ ಬೇರೆ ಯಾರದೇ ಒಂದು ಕಂಟ್ರೋಲ್ ಇರೋದಿಲ್ಲ ಅನ್ನೋದು ಕೂಡ ನಾವು ಇಲ್ಲಿ ತಿಳ್ಕೊಬೇಕು. ತದನಂತರ ಇದು ಎಲ್ಲೆಲ್ಲಿ ಯೂಸ್ ಮಾಡ್ಕೋಬೋದು ಅಂದರೆ, ಡಿಫೆನ್ಸಲ್ಲಿ, ಟೆಲಿಕಾಮಲ್ಲಿ, IoTಯಲ್ಲಿ, ಇಲ್ಲೆಲ್ಲ ಕಡೆನೂ ನಾವು ಯೂಸ್ ಮಾಡ್ಕೋಬೋದು. ಸೊ ಇದರಿಂದ ಏನಾಗುತ್ತೆ ಅಂದರೆ, ಇಂಟೆಲ್ ಏನಿದೆ, ಈಗ ನಾವು ನಮ್ಮ ಲ್ಯಾಪ್ಟಾಪ್ಗಳನ್ನು ನೋಡಿದ್ರೆ ಅಲ್ಲಿ ಇಂಟೆಲ್ ಕೋರ್ ಅಂತ ಬರುತ್ತೆ. ಸೊ ಆ ರೀತಿಯಾದ ಇಂಟೆಲ್ ಮೇಲೆ ನಾವು ಡಿಪೆಂಡ್ ಆಗುವಂಥದ್ದು ಕಡಿಮೆ ಆಗುತ್ತೆ, ಅಂದರೆ ಬೇರೆ ದೇಶದ ಪ್ರಾಡಕ್ಟ್ಸ್ಗಳ ಮೇಲೆ ಡಿಪೆಂಡ್ ಆಗೋದು ಕಡಿಮೆ ಆಗುತ್ತೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಹಾಗೆ ನಾವು ನೋಡಿದ್ರೆ ಸರ್ಕಾರ ಇದರ ಬಗ್ಗೆ ಕಂಪ್ಲೀಟ್ ಏನಂತೀವಿ ಮಾಹಿತಿಯನ್ನು ಇನ್ನೂ ರಿಲೀಸ್ ಮಾಡಿಲ್ಲ. ಬಟ್ ಸ್ಟಿಲ್ ನಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಮತ್ತಷ್ಟು ಇನ್ಫಾರ್ಮೇಷನನ್ನು ಈ ಒಂದು ಆರ್ಟಿಕಲ್ ಬಗ್ಗೆ, ಅಂದರೆ ಧ್ರುವ್ 64 ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಈಗ ನಾವು ನೆಕ್ಸ್ಟ್ ನೋಡಿದ್ರೆ, ಇದರ ಫ್ಯಾಬ್ರಿಕೇಷನ್ ಟೆಕ್ನಾಲಜಿ ಏನಿದೆ, ಅಂದರೆ ಈ ಒಂದು ಧ್ರುವ್ 64 ಏನಿದೆ, ಇದನ್ನ ಎಲ್ಲಿ ಡೆವಲಪ್ ಮಾಡ್ತೀವಿ ಅಂತಂದರೆ, ಮೊಹಾಲಿಯಲ್ಲಿ ಇರುವಂತಹ SCL ಅನ್ನುವಂಥ ಒಂದು ಜಾಗದಲ್ಲಿ ಇದನ್ನ ನಾವು ತಯಾರಿಸ್ತೀವಿ ಅಂತ ಸರ್ಕಾರ ಹೇಳಿದೆ.
ಸೊ ನಂತರ ಏನು ಬೇಕಾಗುತ್ತೆ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಸ್ಟ್ರಾಟಜಿಕ್ ಸಿಗ್ನಿಫಿಕೆನ್ಸ್, ಇದು ಯಾವ ರೀತಿಯಾಗಿ ಭಾರತಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಮೊದಲಿಗೆ ಏನು ಅಂದರೆ ಟೆಕ್ನಾಲಜಿಕಲ್ ಸಾವರಿನಿಟಿಯನ್ನು ಬಿಲ್ಡ್ ಮಾಡುತ್ತೆ. ಅಂದರೆ ನಾವು ಬೇರೆ ಒಂದು ದೇಶಗಳ ಮೇಲೆ ಡಿಪೆಂಡ್ ಆಗುವಂಥದ್ದಿಲ್ಲ. ನಮ್ಮ ಒಂದು ಟೆಕ್ನಾಲಜಿಯನ್ನು ನಾವೇ ಡೆವಲಪ್ ಮಾಡ್ಕೋಬೋದು, ನಮಗೆ ಬೇಕಾಗಿರುವಂಥ ಪ್ರಾಡಕ್ಟ್ಸನ್ನು ನಾವೇ ತಯಾರಿಸ್ಕೋಬೋದಾಗಿರುತ್ತೆ. ತದನಂತರ ರೆಡ್ಯೂಸಸ್ ಎಕ್ಸ್ಪೋರ್ಟ್ಸ್ ರಿಸ್ಕ್ ಆ್ಯಂಡ್ ಸಪ್ಲೈ ಚೈನ್ ಶಾಕ್ಸ್. ಎಕ್ಸ್ಪೋರ್ಟ್ ರಿಸ್ಕ್ ಏನು ಮತ್ತು ಸಪ್ಲೈ ಚೈನ್ ಶಾಕ್ ಅಂದರೆ, ಈಗ ಬೇರೆ ಒಂದು ದೇಶದಿಂದ ನಾವು ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ, ಸಡನ್ನಾಗಿ ಆ ದೇಶ ಏನಾದ್ರು ನಮಗೆ ಕಳ್ಸೋದಿಲ್ಲ ಅನ್ಬೋದು, ಇಲ್ಲ ಅಂದರೆ ಡಿಮ್ಯಾಂಡ್ ಜಾಸ್ತಿಯಾಗಿ ಅದರ ಪ್ರೈಸ್ ಹೆಚ್ಚಾಗ್ಬೋದು. ಈ ರೀತಿ ಆದಾಗ ಅಂತಹದನ್ನು ನಾವು ಸಪ್ಲೈ ಚೈನ್ ಶಾಕ್ಸ್ ಅಂತ ಕರಿತೀವಿ. ಸೊ ಹಾಗಾದಾಗ ಏನಾಗುತ್ತೆ, ನಾವು ಬೇರೆ ಒಂದು ದೇಶದ ಮೇಲೆ ಡಿಪೆಂಡ್ ಆಗಿಲ್ಲ ಅಂದಾಗ ಇದೆಲ್ಲ ನಾವು ಕಡಿಮೆ ಅಂದರೆ ರೆಡ್ಯೂಸ್ ಮಾಡ್ಬೋದು ಅನ್ನುವಂಥದ್ದು. ನಂತರ ನ್ಯಾಷನಲ್ ಸೆಕ್ಯೂರಿಟಿ ಇನ್ ಎಲೆಕ್ಟ್ರಾನಿಕ್ಸ್ ಇನ್ಕ್ರೀಸಸ್. ಇದು ಆಬ್ವಿಯಸ್ ಆಗಿ, ಯಾಕೆಂದರೆ ನಮ್ಮ ಒಂದು ಸ್ವಂತವಾದ ಪ್ರಾಡಕ್ಟ್ಸನ್ನು ನಾವು ಬಳಸ್ತಾ ಇದ್ದೀವಿ ಅಂದರೆ ಹ್ಯಾಕ್ ಮಾಡೋದಿರ್ಬೋದು, ಇಲ್ಲ ಬೇರೆ ಏನೋ ಲೈಕ್ ವೈರಸ್ ಹಾಕಿರ್ತಾರೆ, ಈ ರೀತಿಯಾದ ಒಂದು ಟೆನ್ಷನ್ಸ್ ಇರೋದಿಲ್ಲ. ಆ್ಯಂಡ್ ನಮ್ಮ ಒಂದು ನ್ಯಾಷನಲ್ ಸೆಕ್ಯೂರಿಟಿ ನಮ್ಮ ಕೈಯಲ್ಲಿರುತ್ತೆ ಅನ್ನುವಂಥದ್ದು. ಆಲ್ಸೋ ಪೊಸಿಷನ್ಸ್ ಇಂಡಿಯಾ ಇನ್ ಟ್ರಸ್ಟೆಡ್ ಹಾರ್ಡ್ವೇರ್ ಇಕೋಸಿಸ್ಟಮಲ್ಲಿ. ತದನಂತರ ಏನು ಇಂಪೋರ್ಟ್ಸ್ ಏನಿದೆ ಇಂಪೋರ್ಟ್ಸನ್ನು ರೆಡ್ಯೂಸ್ ಮಾಡೋದಕ್ಕೂ ಕೂಡ ಇಲ್ಲಿ ಹೆಲ್ಪ್ ಮಾಡುತ್ತೆ ಅನ್ನೋದು. ಇನ್ನು ನಾವು ಗವರ್ಮೆಂಟ್ ಸ್ಕೀಮ್ಸನ್ನು ನೋಡಿದ್ರೆ ವಿತ್ ರೆಸ್ಪೆಕ್ಟ್ ಟು ಫ್ಯಾಬ್ರಿಕೇಷನ್ ಆಫ್ ಇಂಡಿಜಿನಸ್ ಚಿಪ್ಸ್ ನೋಡಿದ್ರೆ, ಒಂದು ಚಿಪ್ಸ್ ಟು ಸ್ಟಾರ್ಟಪ್ ಪ್ರೋಗ್ರಾಮ್ ಅನ್ನುವಂತಹ ಒಂದು ಪ್ರೋಗ್ರಾಮ್ ಇದೆ. ಒಂದು ಚಿಪ್ಸ್ ಟು ಸ್ಟಾರ್ಟಪ್ ಪ್ರೋಗ್ರಾಮ್ ಒಂದು. ಎರಡನೇದು ಡಿಸೈನ್ ಲಿಂಕ್ಡ್ ಇನ್ಸೆಂಟಿವ್ಸನ್ನು ಕೊಡೋದಿರ್ಬೋದು. ಮೂರನೇದು ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಏನಿದೆ ಈ ಮಿಷನ್. ಸೊ ಇಲ್ಲಿ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ DRIF 64 ನ್ಯೂಸಲ್ಲಿ ಇರುವಂಥ ಕಾರಣ ಇದ್ರ ಮೇಲೂ ಕೂಡ ಕ್ವೆಶನ್ಸ್ ಬರ್ಬೋದು. ಸೊ ಮತ್ತು ಚಾಲೆಂಜಸ್ ಏನು ಅಂತಂದರೆ, ಡಿಪೆಂಡೆನ್ಸ್ ಆನ್ ಫಾರಿನ್ ಫ್ಯಾಬ್ರಿಕೇಷನ್ಸ್. ಈಗ ಸೆಮಿಕಂಡಕ್ಟರ್ ತಯಾರು ಮಾಡಬೇಕು, ಮೈಕ್ರೋ ಪ್ರೊಸೆಸರ್ ಅಂತ ಬಂದಾಗ ಇಟ್ ಇಸ್ ಅ ಸೆಮಿಕಂಡಕ್ಟರ್ ಡಿವೈಸ್. ಸೊ ಹೀಗಾದಾಗ ಏನಾಗುತ್ತೆ, ನಾವು ಫ್ಯಾಬ್ರಿಕೇಷನ್ಗೆ ಬೇಕಾಗಿರುವಂಥ ಪಾರ್ಟ್ಸ್ ಏನಿದೆ, ಆ ಕಾಂಪೊನೆಂಟ್ಸ್ನ ನಾವು ಬೇರೆ ಒಂದು ದೇಶಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ ಆ ಕಾಂಪೊನೆಂಟ್ಸ್ನ ಡೆವಲಪ್ ಮಾಡೋದಕ್ಕೆ ಒಂದು. ಮತ್ತು ಆ ಒಂದು ಏನು ಎಂಟೈರ್ ಚಿಪ್ ಫ್ಯಾಬ್ರಿಕೇಷನ್ ಏನಿದೆ, ಆ ಚಿಪ್ ಫ್ಯಾಬ್ರಿಕೇಷನ್ಗೂ ಕೂಡ ನಾವು ಬೇರೆ ಒಂದು ದೇಶಗಳ ಮೇಲೆ ಡಿಪೆಂಡ್ ಆಗಿರುವಂಥ ಕಾರಣ ಇದು ಕೂಡ ಒಂದು ಚಾಲೆಂಜ್ ಆಗುತ್ತೆ. ತದನಂತರ ಸಾಫ್ಟ್ವೇರ್ ಎಕೋಸಿಸ್ಟಮ್ ಅಷ್ಟಾಗಿ ಸ್ಟ್ರಾಂಗ್ ಆಗಿಲ್ಲ ಭಾರತದಲ್ಲಿ, ಅಂದರೆ ಇದಕ್ಕೆ ಬೇಕಾಗಿರುವಂಥ ಸಾಫ್ಟ್ವೇರ್ ಎಕೋಸಿಸ್ಟಮ್ ಇಲ್ಲ ಅನ್ನುವಂಥದ್ದು. ನಂತರ ಕಾಸ್ಟ್ ಪರ್ಫಾರ್ಮೆನ್ಸ್ ಟ್ರೇಡ್ ಆಫ್ಸ್ ಇರ್ಬೋದು, ಕಾಂಪಿಟೇಷನ್ ಫ್ರಮ್ ಗ್ಲೋಬಲ್ ಪ್ರಾಸೆಸಸ್. ಈಗ ನಾವು ಲೈಕ್ ಇಂಡಿಯನ್ ಇಂಡಿಜಿನಸ್ ಇವಾಗ DRIF 64ನ ನಾವು ಬೇರೆ ಇಂಟೆಲ್ ಜೊತೆ ನಾವು ಕಂಪೇರ್ ಮಾಡ್ತೀವಿ, ಇಲ್ಲ ಇಂಟೆಲ್ ಜೊತೆ ನಾವು ಕಾಂಪಿಟೇಷನ್ಗೆ ತರ್ತೀವಿ ಅಂತಂದರೆ ದ ಕ್ವಾಲಿಟಿ ಮಸ್ಟ್ ಬಿ ವೆರಿ ಗುಡ್. ಸೊ ಬಿಕಾಸ್ ಜನ ಏನು ಮಾಡ್ತಾರೆ, ಕಾಸು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಕ್ವಾಲಿಟಿ ಮೇಲೆ ಹೋಗ್ತಾರೆ. ಸೊ ಹಾಗಾದಾಗ ಏನಾಗುತ್ತೆ ಅಂತಂದರೆ, ಗ್ಲೋಬಲ್ ಪ್ರಾಸೆಸರ್ ಜೊತೆ ಕಾಂಪಿಟೇಷನ್ಗೆ ನಾವು ಹೋಗ್ಬೇಕಂತಂದರೆ ದ್ಯಾಟ್ ಕ್ವಾಲಿಟಿ ಒಂದು ಪ್ರಾಬ್ಲಮ್ ಆಗುತ್ತೆ. ಲೈಕ್ ಕ್ವಾಲಿಟಿ ಚೆನ್ನಾಗಿರಬೇಕು. ಮತ್ತೊಂದು ಏನು ಅಂತಾರೆ, ಆ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಕೂಡ ಇಟ್ ಬಿಕಮ್ಸ್ ವೆರಿ ಟಫ್. ಅಂದರೆ ಆ ಸ್ಟ್ಯಾಂಡರ್ಡ್ಸನ್ನು ಮೀಟ್ ಮಾಡೋದ್ರಿಂದ ಆ ಸ್ಟ್ಯಾಂಡರ್ಡ್ಸ್ ಮೀಟ್ ಮಾಡೋದು ಕೂಡ ಕಷ್ಟ ಇದೆ. ಸೊ ದ್ಯಾಟ್ ಈಸ್ ಆಲ್ಸೋ ಮೇಜರ್ ಚಾಲೆಂಜ್ ಅಹೆಡ್ ಅಂತ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ತದನಂತರ ಇಲ್ಲಿ ಇಂಡಿಜಿನಸ್ ಚಿಪ್ ಡೆವಲಪ್ಮೆಂಟನ್ನು ನೋಡಿದ್ರೆ ಏನೇನಿದೆ, ತೇಜಸ್ 32 ಅನ್ನು ಡೆವಲಪ್ ಮಾಡಿದ್ದಾರೆ, ತೇಜಸ್ 564 ಅನ್ನು ಡೆವಲಪ್ ಮಾಡಿದ್ದಾರೆ. ಸೊ ಇದೆಲ್ಲನೂ ಆ್ಯಂಡ್ ಅಂಡರ್ ಡೆವಲಪ್ಮೆಂಟಲ್ಲಿ ಧನುಷ್ ಮತ್ತು ಧನುಷ್ ಪ್ಲಸ್ ಇದೆ. ಸೊ ಇಷ್ಟು ನಮಗೆ ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬೇಕಾಗಿರುವಂಥ ಒಂದು ಪಾಯಿಂಟ್ಸ್ ಅಂತ ಹೇಳ್ಬೋದು. ಸೊ ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. ರಿಟೈರ್ಡ್ ಜಡ್ಜಸ್ ಡೋಂಟ್ ವಾಂಟ್ ಟು ಸಿಟ್ ಆಸ್ ಜೂನಿಯರ್ ಆಡ್ ಹಾಕ್ ಜಡ್ಜಸ್ ಸೇ CJI. ಸೊ ಈ ಒಂದು ಆರ್ಟಿಕಲ್ನಲ್ಲಿ ನಾವು ಭಾರತದ ನ್ಯಾಯಾಂಗ ವ್ಯವಸ್ಥೆ ಏನಿದೆ ಇದರಲ್ಲಿರುವ ಗಂಭೀರ ಸಮಸ್ಯೆಗಳನ್ನು ನಾವು ಅನಲೈಸ್ ಮಾಡ್ತೀವಿ. ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಬ್ಯಾಕ್ಲಾಗ್ ಆಫ್ ಕೇಸಸ್. ಏನು ಪೆಂಡೆನ್ಸಿಗಳಿವೆ, ಹೈಕೋರ್ಟ್ನಲ್ಲಿ ಇರುವಂತಹ ಕೇಸ್ ಪೆಂಡೆನ್ಸಿ ಏನಿದೆ ಅದರಿಂದ ಆಗ್ತಾ ಇರುವಂತಹ ಒಂದು ಪ್ರಾಬ್ಲಮ್ ಏನಿದೆ, ಅಂದರೆ ಈಗ ಅದನ್ನು ಸಾಲ್ವ್ ಮಾಡೋದಕ್ಕೆ ಅಂತ ಆ್ಯಡ್ ಹಾಕ್ ಜಡ್ಜಸನ್ನು ಅಪಾಯಿಂಟ್ ಮಾಡಿ ಅಂತ ಹೇಳಿದ್ದಾರೆ. ಬಟ್ ಆದರೆ ಈ ಒಂದು ಬ್ಯಾಕ್ಲಾಗ್ ಮತ್ತು ಆ್ಯಡ್ ಹಾಕ್ ಜಡ್ಜಸ್ನ ಅಪಾಯಿಂಟ್ಮೆಂಟ್ ಈ ಎರಡರಿಂದ ಆಗ್ತಾ ಇರುವಂಥ ಪ್ರಾಬ್ಲಮ್ನ ಕುರಿತಾಗಿ ನಾವು ಈ ಒಂದು ಆರ್ಟಿಕಲ್ನಲ್ಲಿ ಮಾತಾಡ್ತಾ ಇದ್ದೀವಿ. ಸೊ ಏನಾಗಿದೆ ಅಂತಂದರೆ, ಈಗ ನಾವು ಕೆಲವು ಡೇಟಾ ಪಾಯಿಂಟ್ಸನ್ನು ಫಸ್ಟ್ ನೋಡೋಣ. ಪ್ರಾಬ್ಲಮ್ ಏನಾಯಿತು ಅಂತಂದರೆ, ಇಲ್ಲಿ ಇರುವಂತಹ ಆಡ್ ಹಾಕ್ ಜಡ್ಜಸ್ ಏನಿರ್ತಾರೆ ಇವ್ರು ಆ್ಯಕ್ಚುಲಿ ರಿಟೈರ್ಡ್ ಜಡ್ಜಸ್. ಸೊ ಈ ರಿಟೈರ್ಡ್ ಜಡ್ಜಸ್ ಏನಾಗ್ತಾರೆ, ಇವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ವಾಪಸ್ಸು ಮತ್ತೆ ಬಂದು ತಮ್ಮ ಒಂದು ಜೂನಿಯರ್ ಜಡ್ಜಸ್ಗಳ ಜೊತೆ ಕೂತು ಅಲ್ಲಿ ನಾವು ನಡೆಸೋದಕ್ಕೆ, ಅಂದರೆ ಏನು ಕೇಸ್ ನಡೆಸೋದಕ್ಕೆ ಅವರು ಮುಜುಗರ ಪಟ್ಕೋತಾ ಇದ್ದಾರೆ. ಬಿಕಾಸ್ ದೇ ಆರ್ ಸೀನಿಯರ್ಸ್ ಬಂದು ಜೂನಿಯರ್ಸ್ ಜೊತೆ ಹೇಗೆ ಕೂತ್ಕೊಳ್ಳೋದು ಅನ್ನೋ ಅವರ ಒಂದು ಮೆಂಟ್ಯಾಲಿಟಿ ಕೂಡ ಇಲ್ಲಿ ಅಫೆಕ್ಟ್, ಅಂದರೆ ಅದರಿಂದ ಕೂಡ ಇಲ್ಲಿ ಪ್ರಾಬ್ಲಮ್ ಅರೈಸ್ ಆಗ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಆ ಒಂದು ಡಿವಿಷನ್ ಬೆಂಚಲ್ಲಿ ಇರುವಂತಹ ಬೇರೆ ಜಡ್ಜಸ್ ಏನಿದ್ದಾರೆ ಅವರು ಕೂಡ ತಮ್ಮ ಸೀನಿಯರ್ಸ್ ಜೊತೆ ಕೂತು ಹೇಗೆ ನಾವು ಇದು ಮಾಡೋದು, ಹೇಗೆ ನಾವು ಕೇಸನ್ನು ನಡೆಸೋದು ಅನ್ನೋದು ಕಡೆ ಅವರು ಕೂಡ ಒಂಥರ ಮುಜುಗರ ಪಟ್ಕೋತಾ ಇದ್ದಾರೆ. ಸೊ ಈ ಎರಡು ಪ್ರಾಬ್ಲಮಿಂದ ಏನಾಗ್ತಾ ಇದೆ ಅಂತಂದರೆ, ಇಲ್ಲಿ ಆಗ್ತಾ ಇರುವಂಥ ಇಶ್ಯೂನ CJI ಅವರು ಹೈಲೈಟ್ ಮಾಡಿದ್ದಾರೆ.
ಸೊ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ದಿಸ್ ಇಸ್ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಲೈಕ್ ಇಲ್ಲ ಎಂಟೈರ್ಲಿ ಅಂತ ಹೇಳೋಕ್ಕಾಗಲ್ಲ, ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಎರಡು ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸ್ ಅಂತ ಬಂದಾಗ ಇಲ್ಲಿ ನಮಗೆ ಆ್ಯಡ್ ಹಾಕ್ ಜಡ್ಜಸ್ ಬಗ್ಗೆ ಬೇಕಾಗುತ್ತೆ ಮತ್ತು ಹೈಕೋರ್ಟ್ಗಳ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗುತ್ತೆ. ಎಸ್ಪೆಷಲಿ ಆ್ಯಡ್ ಹಾಕ್ ಜಡ್ಜಸ್ ಬಗ್ಗೆ ಇಟ್ ಈಸ್ ಇಂಪಾರ್ಟೆಂಟ್. ಇನ್ನು ಮೇನ್ಸ್ ಬಗ್ಗೆ ಬಂದರೆ ಪೆಂಡೆನ್ಸಿ ಆಫ್ ಕೇಸಸ್ ಏನಿದೆ ಅದರ ಕುರಿತಾಗಿ ಕ್ವೆಶನ್ಸ್ಗಳು ಬರುವಂಥ ಚಾನ್ಸಸ್ಗಳಿರುತ್ತೆ. ಸೊ ಹಾಗಾಗಿ ನಾವು ಈ ಒಂದು ಆರ್ಟಿಕಲ್ನ ನೋಡ್ತಾ ಇದ್ವಿ. ಸೊ ಈಗ ನಾವು ಟೆಂಪರರಿ ಜಡ್ಜಸ್ ಅಂದರೆ ಏನು ಅಥವಾ ಆ್ಯಡ್ ಹಾಕ್ ಜಡ್ಜಸ್ ಅಂದರೆ ಏನು ಇವುಗಳ ಬಗ್ಗೆ ನಾವು ಸ್ವಲ್ಪ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋಣ. ಸೊ ಇಲ್ಲಿ ನೋಡಿದಾಗ ಅಪ್ರಾಕ್ಸಿಮೇಟ್ಲಿ 1.9 crore ಕ್ರಿಮಿನಲ್ ಕೇಸಸ್ ಹೈಕೋರ್ಟ್ಗಳಲ್ಲಿ ಪೆಂಡಿಂಗ್ ಆಗಿದೆ. ಸೊ ಅದರಲ್ಲಿ 68% ಲಾಸ್ಟ್ 1 yearಲ್ಲೇ ಇಷ್ಟು ಪೆಂಡಿಂಗ್ ಕೇಸಸ್ಗಳಿದೆ. ಸೊ ಈ ರೀತಿಯಾದ ಅಪ್ರಾಕ್ಸಿಮೇಟ್ಲಿ 1.9 crores ಅಂದರೆ ಈಗ 1.25 ಕೋಟಿ ಅಪ್ರಾಕ್ಸಿಮೇಟಾಗಿ 2 crores ಕೇಸಸ್ಗಳು ಪೆಂಡಿಂಗಲ್ಲಿದೆ ಅಂತ ತಗೊಳ್ಳೋಣ. 2 crores ಕೇಸಸ್ ಅಂತಂದರೆ ಒಂದು ಕಡೆ ಇಲ್ಲಿ ನಾವು ಟೈಮ್ ಡಿಲೇ ಬಗ್ಗೆ ನೋಡ್ಬೋದು, ಮತ್ತೊಂದು ಕಡೆ ಆಗ್ತಾ ಇರುವಂಥ ಫಿನಾನ್ಷಿಯಲ್ ಲಾಸನ್ನು ನೋಡ್ಬೋದು. ಇದೆಲ್ಲದರ ಜೊತೆಗೆ ಜನರ ಸಿಟಿಸನ್ಸ್ ಮೇಲೆ ಬೀಳ್ತಾ ಇರುವಂಥ ಮಾನಸಿಕ ಪರಿಣಾಮ ಇರ್ಬೋದು, ಸೈಕಲಾಜಿಕಲ್ ಎಫೆಕ್ಟ್ ಇರ್ಬೋದು, ಫಿಸಿಕಲ್ ಸ್ಟ್ರೆಸ್ ಇರ್ಬೋದು, ಅವರ ಮೇಲೆ ಆಗ್ತಾ ಇರುವಂಥ ಫಿನಾನ್ಷಿಯಲ್ ಬರ್ಡನ್ ಇರ್ಬೋದು, ಇದೆಲ್ಲನೂ ಊಹಿಸ್ಕೋಬೋದು. ಸೊ ಹಾಗಾಗಿ ಏನು ಮಾಡಿದ್ರು ಅಂತಂದರೆ ಅಂದರೆ ಇಷ್ಟೊಂದು ಪೆಂಡೆನ್ಸಿ ಇರುವಂಥ ಕಾರಣ ಅಡ್ಹಾಕ್ ಜಡ್ಜಸನ್ನು ನಾವು ಅಪಾಯಿಂಟ್ ಮಾಡೋಣ. ಈ ಒಂದು ಹೈಕೋರ್ಟ್ಗಳಲ್ಲಿ ಅಡ್ಹಾಕ್ ಜಡ್ಜಸನ್ನು ಅಪಾಯಿಂಟ್ ಮಾಡೋಣ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಈ ಒಂದು ಕೇಸಸ್ಗಳು ಏನಿದೆ ಇವನ್ನ ಬೇಗ ಬೇಗ ನಾವು ಡಿಸ್ಪೋಸ್ ಮಾಡ್ಕೊಂಡು ಹೋಗ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನು ತಗೊಂಡಿದ್ರು. ಆದರೆ ಸೊ ಹೂ ಆರ್ ಅಡ್ಹಾಕ್ ಜಡ್ಜಸ್ ಅಂತ ಬಂದರೆ ದೇ ಆರ್ ಟೆಂಪರರಿ ಜಡ್ಜಸ್ ಅಪಾಯಿಂಟೆಡ್ ಟು ಹೈಕೋರ್ಟ್ಸ್. ಸೊ ಹೈಕೋರ್ಟ್ಗೆ ಅಪಾಯಿಂಟ್ಮೆಂಟ್ ಮಾಡುವಂಥ ಟೆಂಪರರಿ ಜಡ್ಜಸ್ಗಳು ಇವರು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ನಂತರ ಏನು ಅಂತಂದರೆ ದೇ ಆರ್ ಯೂಶಲಿ ರಿಟೈರ್ಡ್ ಹೈಕೋರ್ಟ್ ಜಡ್ಜಸ್. ಯಾರು ಅಡ್ಹಾಕ್ ಜಡ್ಜಸ್ನ ಯಾರನ್ನ ಅಡ್ಹಾಕ್ ಜಡ್ಜಸ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅಂತಂದರೆ ರಿಟೈರ್ ಆಗಿರುವಂಥ ಹೈಕೋರ್ಟ್ ಜಡ್ಜಸ್ಗಳನ್ನು ಅಪಾಯಿಂಟ್ ಮಾಡ್ತಾರೆ. ಯೂಶಲಾಗಿ ಬ್ಯಾಕ್ಲಾಗ್ ಆಫ್ ಕೇಸಸ್ ಇದ್ದಾಗ ಅಂದರೆ ಕೇಸಸ್ಗಳು ಪೆಂಡೆನ್ಸಿ ಜಾಸ್ತಿ ಇದ್ದಾಗ ಆಗ ಈ ಒಂದು ಅಡ್ಹಾಕ್ ಜಡ್ಜಸನ್ನು ಅಪಾಯಿಂಟ್ ಮಾಡ್ತಾರೆ. ತದನಂತರ ಇವರು ಪರ್ಮನೆಂಟ್ ಜುಡಿಷಿಯಲ್ ಆಫೀಸನ್ನು ಹೋಲ್ಡ್ ಮಾಡೋದಿಲ್ಲ. ಅಂದರೆ ಇವರ ಒಂದು ಅಪಾಯಿಂಟ್ಮೆಂಟ್ ಏನಿದೆ ಇಟ್ ಈಸ್ ಓನ್ಲಿ ಫಾರ್ ಟೆಂಪರರಿ ಟೈಮ್ ಅಷ್ಟೇನೆ. ಆ್ಯಂಡ್ ಯೂಶಲಿ ಲಿಮಿಟೆಡ್ ಪೀರಿಯಡ್ಗೆ ಮತ್ತು ಸ್ಪೆಸಿಫಿಕ್ ಪರ್ಪಸ್ಗೆ ಮಾತ್ರ ಇವರು ವರ್ಕ್ ಮಾಡ್ತಾರೆ ಅಂತ. ಸೊ ಈ ಅಡ್ಹಾಕ್ ಜಡ್ಜಸನ್ನು ಅಪಾಯಿಂಟ್ಮೆಂಟ್ ಮಾಡುವಂಥ ಒಂದು ಇದೇನಿದೆ ಆರ್ಟಿಕಲ್ ಇದೆ, ಆರ್ಟಿಕಲ್ 224A ಅಡಿಯಲ್ಲಿ ಬರುತ್ತೆ. ಸೊ ಈಗ ನಾವು ನೆಕ್ಸ್ಟ್ ಸ್ಲೈಡಲ್ಲಿ ಏನು ನೋಡ್ತೀವಿ ಅಂದರೆ 2 ಆರ್ಟಿಕಲ್ಸ್ ಬರುತ್ತೆ. ಒಂದು ಆರ್ಟಿಕಲ್ 224, ಒಂದು ಆರ್ಟಿಕಲ್ 224A. ಸೊ ಇದೆರಡರ ಬಗ್ಗೆ ಡಿಫ್ರೆನ್ಸ್ ಕೂಡ ನಮಗೆ ಗೊತ್ತಿರಬೇಕು. ಸೊ ಅದನ್ನು ನಾವು ಈಗ ಮುಂದಿನ ಸ್ಲೈಡಲ್ಲಿ ನೋಡೋಣ. ಇಲ್ಲಿ ಆರ್ಟಿಕಲ್ 224, 224A ಎರಡೂ ಕೂಡ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇರುವಂಥ ಆರ್ಟಿಕಲ್ಸ್. ಸೊ 224 ಏನಿದೆ ಇದು ಅಡಿಷನಲ್ ಆರ್ ಆ್ಯಕ್ಟಿಂಗ್ ಜಡ್ಜ್ ಬಗ್ಗೆ ಮಾತಾಡುತ್ತೆ. 224A ಏನಿದೆ ಇದು ರಿಟೈರ್ಡ್ ಜಡ್ಜ್ ಬಗ್ಗೆ ಅಥವಾ ಅಡ್ಹಾಕ್ ಜಡ್ಜ್ ಬಗ್ಗೆ ಮಾತಾಡುತ್ತೆ. ಅಡಿಷನಲ್ ಆರ್ ಆ್ಯಕ್ಟಿಂಗ್ ಜಡ್ಜ್ ಅಂತ ಬಂದಾಗ ಇಲ್ಲಿ ರಿಟೈರ್ಡ್ ಜಡ್ಜಸನ್ನು ಯೂಸ್ ಮಾಡೋದಿಲ್ಲ. ವೆರಸ್ ಅಡ್ಹಾಕ್ ಅಂತ ಬಂದಾಗ ರಿಟೈರ್ಡ್ ಜಡ್ಜಸನ್ನೇ ಇಲ್ಲಿ ಅಡ್ಹಾಕ್ ಜಡ್ಜಸ್ ಅಂತ ಅಪಾಯಿಂಟ್ಮೆಂಟ್ ಮಾಡೋದು. ನಂತರ ಇವರು ಸರ್ವಿಂಗ್ ಜಡ್ಜ್ ಆಗಿರ್ತಾರೆ. ಈ ಅಡಿಷನಲ್ ಅಥವಾ ಆ್ಯಕ್ಟಿಂಗ್ ಜಡ್ಜ್ ಏನಿರ್ತಾರೆ ಇವರು ಸರ್ವ್ ಮಾಡ್ತಾ ಇರುವಂಥ ಜನ ಆಗಿರ್ತಾರೆ. ಇನ್ನು ಅವರು ರಿಟೈರ್ ಆಗಿರೋದಿಲ್ಲ. ಬಟ್ ಅಡ್ಹಾಕ್ ಅಂತ ಬಂದಾಗ ಓನ್ಲಿ ರಿಟೈರ್ಡ್ ಜಡ್ಜಸನ್ನು ಅಡ್ಹಾಕ್ ಬೇಸಿಸ್ ಮೇಲೆ ಅಪಾಯಿಂಟ್ ಮಾಡುವಂಥದ್ದು. ನಂತರ ಈ ಅಡಿಷನಲ್ ಆರ್ ಆ್ಯಕ್ಟಿಂಗ್ ಜಡ್ಜ್ ಏನಿದ್ದಾರೆ ಅವರು ಮ್ಯಾಕ್ಸಿಮಮ್ 2 years ಅಷ್ಟೇ ಇರ್ಬೋದು. ತದನಂತರ ಅವ್ರನ್ನ ರಿಮೂವ್ ಮಾಡಬೇಕಾಗುತ್ತೆ ಅಥವಾ ಚೇಂಜ್ ಅವರ ಒಂದು ಟೈಮ್ ಪೀರಿಯಡ್ ಏನಿದೆ ಅದು ಎಂಡ್, ಅಥವಾ ಅವ್ರ ಟೆನ್ಯೂರ್ ಏನಿದೆ ಅದು ಎಂಡ್ ಆಗುತ್ತೆ. ಆದರೆ ಇಲ್ಲಿ ಏನು ಅಡ್ಹಾಕ್ ಜಡ್ಜಸ್ ಏನಿದ್ದಾರೆ ಇವ್ರದ್ದು ಇಂತಿಷ್ಟೇ ಪೀರಿಯಡ್ ಅಂತ ಫಿಕ್ಸ್ ಆಗಿಲ್ಲ, ಪೀರಿಯಡ್ನ ಫಿಕ್ಸ್ ಮಾಡಿಲ್ಲ. ಬಟ್ ಆ ಒಂದು ಬೇಸಿಸ್ ಮೇಲೆ ಏನು ಟೆಂಪರರಿ ಹೇಗೆ ಬೇಕು ಆ್ಯಸ್ ನೀಡೆಡ್ ಅವರ ಒಂದು ಟೆನ್ಯೂರ್ ಚೇಂಜ್ ಆಗುತ್ತೆ. ನಂತರ ಇವ್ರದ್ದು ವರ್ಕ್ ಲೋಡ್ ಅಥವಾ ಆಬ್ಸೆನ್ಸನ್ನು ಮೇಂಟೈನ್ ಮಾಡೋಕ್ಕೆ ಅಡಿಷನಲ್ ಆರ್ ಆ್ಯಕ್ಟಿಂಗ್ ಜಡ್ಜನ್ನು ಯಾವಾಗ ಬಳಸ್ತಾರೆ ಅಂತಂದರೆ ವರ್ಕ್ ಲೋಡ್ ಹೆಚ್ಚಿದ್ದಾಗ, ಇಲ್ಲ ಅಂತಂದರೆ ಯಾರಾದರೂ ಜಡ್ಜ್ ಆಬ್ಸೆಂಟ್ ಇದ್ದಾರೆ ಅವ್ರು ಬರೋಕ್ಕಾಗ್ತಾ ಇಲ್ಲ ಅಂದರೆ ಅವ್ರಿಗೆ ಬದಲಾಗಿ ಈ ಒಂದು ಆ್ಯಕ್ಟಿಂಗ್ ಜಡ್ಜನ್ನು ಅಥವಾ ಅಡಿಷನಲ್ ಜಡ್ಜನ್ನು ಅಪಾಯಿಂಟ್ಮೆಂಟ್ ಮಾಡುವಂಥದ್ದು. ಆದರೆ ಈ ಅಡ್ಹಾಕ್ ಜಡ್ಜಸ್ ಏನಿದ್ರೆ ದೇ ಆರ್ ಅಪಾಯಿಂಟೆಡ್ ಓನ್ಲಿ ಟು ಕ್ಲಿಯರ್ ಬ್ಯಾಕ್ಲಾಗ್ಸ್. ಏನು ಬ್ಯಾಕ್ಲಾಗ್ಸ್ ಇರುತ್ತೆ, ಏನು ಪೆಂಡೆನ್ಸಿಗಳಿರುತ್ತೆ ಕೇಸಲ್ಲಿ, ಅದನ್ನು ಕ್ಲಿಯರ್ ಮಾಡೋದಕ್ಕೆ ಅಂತಲೇ ಇವ್ರನ್ನ ಇಲ್ಲಿ ಅವರು ಅಪಾಯಿಂಟ್ ಮಾಡುವಂಥದ್ದು. ನಂತರ ಏನು ಅಂತಂದರೆ ಕನ್ಸೆಂಟ್ ಬೇಕಾ ಅಂತಂದರೆ ಇಲ್ಲಿ ಅಡಿಷನಲ್ ಅವ್ರ ಆ್ಯಕ್ಟಿಂಗ್ ಜಡ್ಜನ್ನು ಅಪಾಯಿಂಟ್ಮೆಂಟ್ ಮಾಡೋದಕ್ಕೆ ಯಾವುದೇ ರೀತಿ ಅವರ ಕನ್ಸೆಂಟ್ ಬೇಕಾಗಲ್ಲ. ಜಸ್ಟ್ ಅವ್ರಿಗೆ ಒಂದು ಲೆಟರನ್ನು ಕಳಿಸಿ ನೀವು ಅಪಾಯಿಂಟ್ ಆಗಿದ್ದೀರಾ ಹೋಗಬೇಕು ಅಂತ ಹೇಳಿದ್ರೆ ಆಯಿತು. ಬಟ್ ರಿಟೈರ್ಡ್ ಜಡ್ಜಸನ್ನು ನಾವು ಅಡ್ಹಾಕ್ ಜಡ್ಜಸ್ ಆಗಿ ಅಪಾಯಿಂಟ್ ಮಾಡ್ತಾ ಇದ್ದೀವಿ ಅಂದರೆ ಆ ರಿಟೈರ್ಡ್ ಜಡ್ಜ್ ಪರ್ಮಿಷನ್ ಅಥವಾ ಅವರ ಒಂದು ಕನ್ಸೆಂಟ್ ಇರಬೇಕು ಇಲ್ಲಿ ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಈ ಒಂದು ರಿಟೈರ್ಡ್ ಜಡ್ಜಸ್ ರಿಲಕ್ಟೆಂಟ್ ಆಗಿದ್ದಾರೆ, ಅವರು ನಾವು ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಈಗ ಮುಂದೆ ಏನು ಮಾಡಬೇಕು ಅಂತಂದರೆ ಈಗ ಟೆಂಪರರಿ ಬೇಸಿಸ್ ಮೇಲೆ ದೇ ಕ್ಯಾನ್ ಬಿ ಅರೇಂಜ್ ಲೈಕ್ ಸಮ್ಹೌ ಅವ್ರನ್ನ ಕನ್ವಿನ್ಸ್ ಮಾಡಿ ರಿಟೈರ್ಡ್ ಜಡ್ಜಸ್ನ ಅಪಾಯಿಂಟ್ ಮಾಡಿ. ಬಟ್
ಆನ್ ಅ ಲಾಂಗ್ ಟರ್ಮ್ ನಾವು ನೋಡಿದ್ರೆ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ಏನಿದೆ, ಈ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸನ್ನು ಇನ್ಕ್ರೀಸ್ ಮಾಡಬೇಕು. ಆ ವೇಕೆನ್ಸಿಗಳೇನಿದೆ, ನ್ಯಾಯಾಂಗದಲ್ಲಿ ಏನು ವೇಕೆನ್ಸಿಗಳಿದೆ ಆ ವೇಕೆನ್ಸಿಗಳನ್ನು ಆದಷ್ಟು ಬೇಗ ಫಿಲ್ ಮಾಡಬೇಕು. ತದನಂತರ ಏನು ಅಂತಂದರೆ ಈ ಆ್ಯಡ್ಹಾಕ್ ಜಡ್ಜಸ್ನ ಒಂದು ರೋಲ್ ಏನಿದೆ ಆ ರೋಲನ್ನು ಪ್ರಾಪರಾಗಿ ಡಿಫೈನ್ ಮಾಡಬೇಕು. ಈಗ ಏನು ಅಷ್ಟು ಕ್ಲೀನಾಗಿ ಅವರ ರೋಲ್ ಏನು ಅಂತ ಡಿಫೈನ್ ಆಗಿಲ್ಲ, ಸೊ ಅದನ್ನ ಪ್ರಾಪರಾಗಿ ಡಿಫೈನ್ ಮಾಡಬೇಕು. ನಂತರ ಏನು, ಕೋರ್ಟ್ನಲ್ಲಿ ಇರುವಂಥ ಇನ್ಫ್ರಾಸ್ಟ್ರಕ್ಚರ್ ಇದೆ, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರನ್ನು ತರೋದಿರ್ಬೋದು, ಎಲ್ಲ ಆನ್ಲೈನ್ ಅಪ್ಡೇಷನ್ಸ್ ಇರ್ಬೋದು, ಆ ಇನ್ಫ್ರಾಸ್ಟ್ರಕ್ಚರನ್ನು ನಾವು ಇಲ್ಲಿ ಸುಧಾರಿಸಬೇಕು ಅನ್ನುವಂಥದ್ದು. ನಂತರ ಲಾಂಗ್ ಟರ್ಮಲ್ಲಿ ನೋಡಿದಾಗ ನಮ್ಮ ಒಂದು ಕ್ರಿಮಿನಲ್ ಜಸ್ಟಿಸ್ ಏನಿದೆ ಆ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮನ್ನೇ ಇಲ್ಲಿ ನಾವು ರಿಫಾರ್ಮ್ ಮಾಡಬೇಕಾಗುತ್ತೆ ಅನ್ನುವಂಥದ್ದು ನಮಗೆ ಈ ಒಂದು ಆರ್ಟಿಕಲ್ನಿಂದ ಸಿಗ್ತಾ ಇದೆ. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. ಇಂಡಿಯಾ ರಷ್ಯಾ ಲಾಜಿಸ್ಟಿಕ್ ಅಗ್ರಿಮೆಂಟ್ ವಿತ್ ಐ ಆನ್ ಆರ್ಟಿಕ್ ಇಂಡೋ ಪೆಸಿಫಿಕ್. ಸೊ ಈ ಒಂದು ಆರ್ಟಿಕಲ್ನಲ್ಲಿ ಭಾರತ ಮತ್ತು ರಷ್ಯಾ ಸೈನ್ ಮಾಡಿರುವಂತಹ ರೀಲಾಸ್ ಅಗ್ರಿಮೆಂಟ್ ಏನಿದೆ ಅದರ ಕುರಿತಾಗಿ ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ಎಸ್ಪೆಷಲಿ ಈ ಒಪ್ಪಂದ ಏನಿದೆ ಅಥವಾ ಈ ಒಂದು ಅಗ್ರಿಮೆಂಟ್ ಏನಿದೆ ಇದು ಆರ್ಟಿಕ್ ಮೇಲೆ ಫೋಕಸ್ ಮಾಡ್ತಾ ಇದೆ ಮತ್ತು ಇಂಡೋ ಪೆಸಿಫಿಕ್ ರೀಜನ್ ಮೇಲೆ ಫೋಕಸ್ ಮಾಡ್ತಾ ಇದೆ ಅನ್ನೋದು ಕೂಡ ನಾವು ಇಲ್ಲಿ ಅರ್ಥ ಮಾಡ್ಕೋತೀವಿ. ಸೊ ಮೊದಲಿಗೆ ಈ ಒಂದು ಏನು ರಿಲಾಸ್ ಏನಿದೆ ಇದ್ರ ಬಗ್ಗೆ ನಾವು ನೋಡೋಣ. ಸೊ ಈ ರಿಲಾಸ್ ಅಂದರೆ ಇದರ ಫುಲ್ ನೇಮ್ ಬಂದು ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ಲಾಜಿಸ್ಟಿಕ್ ಸಪೋರ್ಟ್ ಅನ್ನುವಂಥದ್ದು. ಸೊ ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ಲಾಜಿಸ್ಟಿಕ್ ಸಪೋರ್ಟ್. ಸೊ ಯಾವ ಎರಡು ದೇಶಗಳ ಮಧ್ಯೆ ಈ ಒಂದು ಪ್ಯಾಕ್ಟ್ ಅಥವಾ ಈ ಒಂದು ಅಗ್ರಿಮೆಂಟ್ ಇರೋದು, ಈ ಒಂದು ಒಪ್ಪಂದ ಇರೋದು ಅಂದರೆ ಭಾರತ ಹಾಗೂ ರಷ್ಯಾದ ನಡುವೆ ಈ ಒಂದು ಒಪ್ಪಂದ ಇದೆ. ಸೊ ಇದು ಡೈರೆಕ್ಟಾಗಿ ಪ್ರಿಲಿಮ್ಸಲ್ಲಿ ಕ್ವೆಶನ್ಸನ್ನು ಕೇಳ್ಬೋದು. ಈ ಒಂದು ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ಲಾಜಿಸ್ಟಿಕ್ ಸಪೋರ್ಟ್ ಇದೆ ಯಾವ ದೇಶದ ನಡುವೆ ಸಹಿ ಆಗಿರುವಂಥ ಒಪ್ಪಂದ ಅಂತ. ಸೊ ಆ ರೀತಿಯಾಗಿ ನೋಡಿದಾಗ ನಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಅಗ್ರಿಮೆಂಟ್ ಸೈನ್ ಆಗಿರೋದು ಡಿಸೆಂಬರ್ 4-5 ಪುಟಿನ್ ಅವರು ಭಾರತಕ್ಕೆ ಬಂದಿದ್ರಲ್ವ, ಆಗ ಈ ಒಂದು ಅಗ್ರಿಮೆಂಟನ್ನು ಸೈನ್ ಮಾಡಿರೋದು, ಈ ಒಂದು ಒಪ್ಪಂದವನ್ನು ಸೈನ್ ಮಾಡಿರುವಂಥದ್ದು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಮ್ಯೂಚುವಲ್ ಲಾಜಿಸ್ಟಿಕ್ ಸಪೋರ್ಟ್ ಫಾರ್ ಆರ್ಮ್ಡ್ ಫೋರ್ಸಸ್. ಸೊ ಈಗ ಇದರಿಂದ ಮ್ಯೂಚುವಲ್ ಆಕ್ಸೆಸ್ ಟು ಪೋರ್ಟ್ಸ್ ಇರ್ಬೋದು ಅಥವಾ ಬೇಸಸ್, ಈಗ ಏರ್ ಬೇಸ್ ಇರ್ಬೋದು, ಆರ್ಮಿ ಬೇಸ್ ಇರ್ಬೋದು, ಆ ರೀತಿಯಾಗಿ ಭಾರತ ರಷ್ಯಾದ ಒಂದು ಏರ್ ಬೇಸ್ಗಳನ್ನು, ಪೋರ್ಟ್ಗಳನ್ನು ಆಕ್ಸೆಸ್ ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ರಷ್ಯಾ ಕೂಡ ಭಾರತದ ಪೋರ್ಟ್ಸನ್ನು, ಬೇಸಸ್ಗಳನ್ನು ಆಕ್ಸೆಸ್ ಮಾಡ್ಬೋದು. ಏನಕ್ಕೆ ಅಂತಂದರೆ ರೀಫ್ಯೂಯಲ್ ಮಾಡೋದಕ್ಕೆ, ರಿಪೇರ್ಗಳೇನಾದರೂ ಇದ್ದರೆ ಮತ್ತು ಮೇಂಟೆನೆನ್ಸ್ ಇದ್ದರೆ. ಈಗ ಫಾರ್ ಎಕ್ಸಾಂಪಲ್ ಭಾರತ ಯಾವುದೋ ಒಂದು ಶಿಪ್ಪು ಟ್ರಾವೆಲ್ ಮಾಡುವಾಗ ಏನೋ ಪ್ರಾಬ್ಲಮ್ ಆಗುತ್ತೆ, ಇಲ್ಲ ಅದು ಒಂದು ರೀಫಿಲ್ ಮಾಡ್ಕೋಬೇಕು, ಅದರ ಒಂದು ಫ್ಯೂಯಲನ್ನು ರೀಫಿಲ್ ಮಾಡಬೇಕು ಅಂದರೆ ಆಗ ರಷ್ಯಾ, ನಿಯರ್ ಬೈ ರಷ್ಯಾ ಇತ್ತು ಅಂತಾರೆ, ಆರಾಮಾಗಿ ರಷ್ಯಾಗೆ ಹೋಗ್ಬೋದು. ಸೊ ಆ ರೀತಿಯಾದ ಒಂದು ಏನಂತೀವಿ ಮ್ಯೂಚುವಲ್ ಲಾಜಿಸ್ಟಿಕ್ ಸಪೋರ್ಟ್ ನೀಡೋದಕ್ಕೆ ಈ ಒಂದು ರಿಲಾಸನ್ನು ಸೈನ್ ಮಾಡಿರುವಂಥದ್ದು. ಸೊ ರಿಫ್ಯೂಲಿಂಗ್, ರಿಪೇರ್, ಮೇಂಟೆನೆನ್ಸ್ ಮತ್ತು ಪೋರ್ಟ್ ಆಕ್ಸೆಸ್ ಇಷ್ಟು ಕೂಡ ಇಲ್ಲಿ ಇನ್ವಾಲ್ವ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇಟ್ ರಿಕ್ವೆಸ್ಟ್ ಕೇಸ್ ಬೈ ಕೇಸ್ ಅಪ್ರೂವಲ್ ಬೈ ಬೋತ್ ಸೈಡ್ಸ್. ಎರಡೂ ಕಡೆಗಳು ಕೂಡ ಪ್ರತಿಯೊಂದು ಸರ್ಕಮ್ಸ್ಟೆನ್ಸಲ್ಲಿ, ಪ್ರತಿಯೊಂದು ಕೇಸಲ್ಲೂ ಕೂಡ ಎರಡೂ ದೇಶಗಳು ಒಪ್ಪಂದವನ್ನು ನೀಡಿದ್ರೆ ಮಾತ್ರನೇ ಈ ಒಂದು ಏನು ಫ್ಯೂಯಲ್ ರಿಪೇರ್ ಏನಿರುತ್ತೆ ಇದನ್ನು ಕಂಡಕ್ಟ್ ಮಾಡ್ಬೋದು. ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ವಿತ್ ರೆಸ್ಪೆಕ್ಟ್ ಟು ರಿಲಾಸ್. ಇದು ನನಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ನಾವು ನೆಕ್ಸ್ಟ್ ಏನು ನೋಡಬೇಕಾಗುತ್ತೆ ಅಂತಂದರೆ ಇಂಡಿಯಾಗೆ ಯಾವ ರೀತಿಯಾಗಿ ಮ್ಯಾಟರ್ ಆಗುತ್ತೆ ಮತ್ತು ರಷ್ಯಾಗೆ ಯಾವ ರೀತಿಯಾಗಿ ಮ್ಯಾಟರ್ ಆಗುತ್ತೆ ಅನ್ನೋದು ಕೂಡ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಾವು ನೋಡಿದಾಗ. ಇಂಡಿಯಾಗೆ ಯಾವ ರೀತಿಯಾಗಿ ಅಂತಂದರೆ ಆಪರೇಷನಲ್ ರೀಚ್ ಆಫ್ ಇಂಡಿಯನ್ ನೇವಿ ಮತ್ತು ಏರ್ಫೋರ್ಸ್ನ ಒಂದು ಆಪರೇಷನಲ್ ರೀಚ್ ಏನಿದೆ ಇದನ್ನು ಏನಂತೀವಿ ಇನ್ಕ್ರೀಸ್ ಮಾಡುತ್ತೆ. ಆಲ್ಸೋ ರಷ್ಯನ್ ಪೋರ್ಟ್ಸ್ ಮತ್ತು ಬೇಸಸ್ಸನ್ನು ಆಕ್ಸೆಸ್ ಮಾಡ್ಬೋದು. ಈಗ ರಷ್ಯಾ ಬಂದು ಆಲ್ಮೋಸ್ಟ್ ನಾರ್ತ್ ಪೋಲ್ ಹತ್ರ ಇದೆ, ಅಂದರೆ ಆರ್ಟಿಕ್ ಸರ್ಕಲ್ ಹತ್ರ ಇರುವಂಥ ಕಾರಣ, ಅಂದರೆ ಆರ್ಟಿಕ್ ಸರ್ಕಲ್ನ ಒಂದು ಭಾಗನೇ ಆಗಿದೆ ರಷ್ಯಾ. ಸೊ ಈಗಿರುವಂಥ ಕಾರಣ ಭಾರತ ಏನು ಮಾಡ್ಬೋದು ಅಂದರೆ ಆರ್ಟಿಕ್ ಸರ್ಕಲ್ ಇರುವಂಥ ಪೋರ್ಟ್ಗಳಿರ್ಬೋದು ಅಥವಾ ಅಲ್ಲಿರುವಂತಹ ರಷ್ಯನ್ ಆರ್ಮಿ ಬೇಸಸ್ ಏನಿದೆ ಆ ಬೇಸಸನ್ನು ಆಕ್ಸೆಸ್ ಮಾಡ್ಬೋದು. ಸೊ ಇದರಿಂದ ಒಂದು ಕಡೆ ಪೋರ್ಟ್ ಆಕ್ಸೆಸ್ ಸಿಕ್ಕಿದಾಗ ಏನಾಗುತ್ತೆ ಅಂದರೆ ಭಾರತ ಏನಾದರೂ ಆರ್ಟಿಕ್ ಸರ್ಕಲಲ್ಲಿ ಅಧ್ಯಯನವನ್ನು ಮಾಡಬೇಕು, ಇಲ್ಲ ಯಾವುದಾದ್ರು ಎಕ್ಸ್ಪೆರಿಮೆಂಟನ್ನು ಮಾಡಬೇಕು ಅಂತಲೇ ನಿಯರ್ ಬೈ ಆವಾಗ ರಷ್ಯಾ ಹೆಲ್ಪನ್ನು ಮಾಡ್ಬೋದು. ಅಂದರೆ ಏನಾದ್ರು ಎಕ್ವಿಪ್ಮೆಂಟ್ಸನ್ನು ಸಪ್ಲೈ ಮಾಡೋದಕ್ಕಿರ್ಬೋದು, ಫುಡ್ಗಿರ್ಬೋದು, ಈ ರೀತಿಯಾಗಿ ಲೈಕ್ ನಿಯರ್ ಬೈ ಪೋರ್ಟ್ ಆಕ್ಸೆಸ್ ಇದ್ದರೆ ಇಟ್ ವಿಲ್ ಬಿ ಈಸಿಯರ್ ಅನ್ನುವಂಥದ್ದು. ನಂತರ ಏನು ಅಂತಂದರೆ ಇಟ್ ಸಪೋರ್ಟ್ಸ್ ಇಂಡಿಯಾಸ್ ಆರ್ಟಿಕ್ ಆಂಬಿಷನ್ಸ್, ಈಗಾಗಲೇ ನಾನು ಮಾತಾಡಿರೋ ಥರ. ನಂತರ ಏನು ಎನ್ಹಾನ್ಸಸ್ ಲಾಂಗ್ ಡಿಸ್ಟೆನ್ಸ್ ಡಿಪ್ಲಾಯ್ಮೆಂಟ್ಸ್ ಆ್ಯಂಡ್ ಎಕ್ಸಸೈಸಸ್ ಆ್ಯಂಡ್ ಆಲ್ಸೋ ಇಟ್ ಬೂಸ್ಟ್ ಸ್ಟ್ರಾಟಜಿಕ್ ಅಟಾನಮಿ ಕೂಡ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ಅಷ್ಟೇ ಅಲ್ದಿರ ಈ ಏನು ಆರ್ಟಿಕ್ ಸಿ ರೂಟ್ ಇದೆ, ನಾರ್ತ್ ಸಿ ರೂಟ್ ಅಂತ ಏನು ಈ ನಾರ್ತ್ ಸಿ ರೂಟನ್ನು ಕರಿತೀವಿ, ಅದನ್ನು ಕೂಡ ಭಾರತ ಆಕ್ಸೆಸ್ ಮಾಡ್ಬೋದು ವಿತ್ ದಿಸ್ ಅಗ್ರಿಮೆಂಟ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಈಗ ರಷ್ಯಾಗೆ ಯಾವ ರೀತಿಯಾಗಿ ಅಂತಂದರೆ ಇಂಡಿಯನ್ ಪೋರ್ಟ್ಸ್ ಆಕ್ಸೆಸ್ ಸಿಗುತ್ತೆ. ರಷ್ಯಾಗೆ ಇಂಡಿಯನ್ ಓಷನಲ್ಲಿರುವಂಥ ಇಂಡಿಯನ್ ಪೋರ್ಟ್ಸ್ ಆಕ್ಸೆಸ್ ಆ್ಯಂಡ್ ಲಾಜಿಸ್ಟಿಕ್ ಸಪೋರ್ಟ್ಸ್ ಫಾರ್ ರಷ್ಯನ್ ಒರಿಜಿನ್ ಮಿಲಿಟರಿ ಎಕ್ವಿಪ್ಮೆಂಟ್. ನಮ್ಮ ಒಂದು ಮಿಲಿಟರಿ ಎಕ್ವಿಪ್ಮೆಂಟ್ಸನ್ನು ನೋಡಿದ್ರೆ ಆಲ್ಮೋಸ್ಟ್ 90% ನಾವೆಲ್ಲಿಂದ ಇಂಪೋರ್ಟ್ ಮಾಡ್ತಾ ಇದ್ದೀವಿ, ರಷ್ಯಾದಿಂದ ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಸೊ ರಷ್ಯಾದಿಂದ ಇಂಪೋರ್ಟ್ ಮಾಡಿದಾಗ ರಷ್ಯನ್
ವೆಹಿಕಲ್ಸ್ ಅಥವಾ ರಷ್ಯನ್ ಆರ್ಮಿ ಅವ್ರಿಗೆ ನಮ್ಮ ಒಂದು ಪೋರ್ಟ್ಸ್ನ ಒಂದು ಆಕ್ಸೆಸ್ ಕೊಡುವುದರ ಮುಖಾಂತರ ಏನಾಗುತ್ತೆ ಅಂತ ನಮ್ಮ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಏನಿದೆ ಅದರ ಒಂದು ಅದಕ್ಕೆ ಬೇಕಾಗಿರುವಂಥ ಲಾಜಿಸ್ಟಿಕಲ್ ಸಪೋರ್ಟನ್ನು ಕೂಡ ನಮಗೆ ಸಿಗುತ್ತೆ ಅನ್ನೋದು. ತದನಂತರ ಇಟ್ ಸ್ಟ್ರೆಂಥನ್ಸ್ ರಷ್ಯಾಸ್ ಪ್ರೆಸೆನ್ಸ್ ಇನ್ ಇಂಡೋ ಪೆಸಿಫಿಕ್. ಈಗ ನಮ್ಗೆ ಗೊತ್ತಿದೆ ಇಂಡೋ ಪೆಸಿಫಿಕಲ್ಲಿ ಯಾರು ಇದು ಮಾಡ್ತಾ ಇದ್ದಾರೆ, ಚೈನಾ ಏನು ಮಾಡ್ತಾ ಇದೆ, ಎಲ್ಲ ಕಡೆ ಲೈಕ್ ಬಿಲ್ಡ್ ಮಾಡ್ಕೊಂಡು ಹೋಗ್ತದೆ. ಚೈನಾ ಏನು ಮಾಡ್ತಿದೆ, ಬೇರೆ ಬೇರೆ ಸ್ಟೇಟ್ಸ್ಗಳ ಒಂದು ಬೇರೆ ಬೇರೆ ಕಂಟ್ರಿಗಳ ಒಂದು ಸಪೋರ್ಟನ್ನು ತಗೋತಾ ಇದೆ. ಸೊ ಚೈನಾದ ಪ್ರೆಸೆನ್ಸನ್ನು ನಾವು ಇಂಡೋ ಪೆಸಿಫಿಕಲ್ಲಿ ಕಡಿಮೆ ಮಾಡಬೇಕು ಅಂದರೆ ರಷ್ಯಾದ ಪ್ರೆಸೆನ್ಸ್ ಇನ್ಕ್ರೀಸ್ ಆದರೆ ಇಟ್ ವಿಲ್ ಬಿ ಅ ಗುಡ್ ಲೈಕ್ ಆ್ಯಕ್ಟ್ ಅಂತ ಹೇಳ್ಬೋದು. ನಂತರ ಮಲ್ಟಿಪೋಲಾರ್ ವರ್ಲ್ಡ್ ಸ್ಟ್ರಾಟಜಿಯನ್ನು ಇಲ್ಲಿ ನಾವು ಎನ್ಫೋರ್ಸ್ ಮಾಡ್ತಾ ಇರೋದನ್ನು ನೋಡ್ಬೋದಾಗುತ್ತೆ. ಮಲ್ಟಿಪೋಲಾರ್ ವರ್ಲ್ಡ್ ಅಂದರೆ ಕೇವಲ ಅಮೇರಿಕಾ ಗ್ರೇಟ್ ಅಥವಾ ಕೇವಲ ರಷ್ಯಾ ಗ್ರೇಟ್ ಅಂತಲ್ಲ, ಲೈಕ್ ಎಲ್ಲ ದೇಶಗಳು ಅವರವರ ಒಂದು ಕೇಪಬಿಲಿಟಿ ನೋಡಿದಾಗ ದೇ ಆರ್ ಗುಡ್ ಅಥವಾ ದೇ ಆರ್ ಸ್ಟ್ರಾಂಗ್ ಅಂತ. ಸೊ ಅದನ್ನು ನಾವು ಮಲ್ಟಿಪೋಲಾರ್ ವರ್ಲ್ಡ್ ಅಂತ ಕರಿತೀವಿ. ಸೊ ಇದಿಷ್ಟು ವಿತ್ ರೆಸ್ಪೆಕ್ಟ್ ಟು ಯಾಕೆ ಇಂಡಿಯಾಗೆ ಮ್ಯಾಟ್ರ್ ಆಗುತ್ತೆ, ಯಾಕೆ ರಷ್ಯಾಗೆ ಮ್ಯಾಟ್ರ್ ಆಗುತ್ತೆ ಅನ್ನುವಂಥದ್ದು. ಮತ್ತು ಇಲ್ಲಿ ಕೆಲವು ಪ್ರಾಬ್ಲಮ್ಸ್ಗಳನ್ನು ಕೂಡ ಅಥವಾ ಕನ್ಸರ್ನ್ಸನ್ನು ನಾವು ನೋಡ್ಬೋದು. ರಷ್ಯಾದ ಪ್ರೆಸೆನ್ಸ್ ಇಂಡೋ ಪೆಸಿಫಿಕಲ್ಲಿ ಜಾಸ್ತಿ ಆಗ್ತಾ ಇದೆ ಅಂದರೆ ದೇರ್ ವಿಲ್ ಬಿ ಸಮ್ ಪ್ರಾಬ್ಲಮ್ಸ್. ಏಕೆಂದರೆ ಚೈನಾ ರಷ್ಯಾ ಆಗದೆ ಇರುವಂಥ ಕಾರಣ ಅವರ ಒಂದು ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್ ಏನಿದೆ ಅದನ್ನು ಭಾರತದ ಮೇಲೆ ಚೈನಾ ತೋರಿಸುವಂಥ ಸಾಧ್ಯತೆಗಳು ಹೆಚ್ಚಿದೆ. ತದನಂತರ ಇಂಡೋ ಪೆಸಿಫಿಕ್ ಸ್ಟ್ಯಾನ್ಸ್ ಏನಿದೆ ಈ ಸ್ಟ್ಯಾನ್ಸನ್ನು ಬ್ಯಾಲೆನ್ಸ್ ಮಾಡೋದು. ಬಿಕಾಸ್ ಇಂಡೋ ಪೆಸಿಫಿಕ್ ರೀಜನನ್ನು ಸೇಫ್ ಗಾರ್ಡ್ ಮಾಡಬೇಕು ಅಂದರೆ ಅಟ್ ದ ಸೇಮ್ ಟೈಮ್ ಲೈಕ್ ಏನು ಅಂದರೆ ಅದರ ಬ್ಯಾಲೆನ್ಸ್ ಏನಿದೆ, ಭಾರತ ಇದುವರೆಗೂ ಕೂಡ ಈ ಒಂದು ಬ್ಯಾಲೆನ್ಸಿಂಗ್ ಪಾರ್ಟನ್ನು ಏನು ನಡ್ಸ್ಕೊಂಡು ಬರ್ತಾ ಇದೆ, ಸೊ ಆ ಒಂದು ಪಾರ್ಟ್ಗೆ ಇಲ್ಲಿ ಅಫೆಕ್ಟ್ ಆಗುವಂಥ ಚಾನ್ಸಸ್ಗಳಿದೆ. ಮತ್ತು US ರಷ್ಯಾನ ನೋಡಿದ್ರೆ ಈಗ ಇಂಡಿಯಾ ರಷ್ಯಾ ಕ್ವಾಡ್ನ ಪಾರ್ಟ್ ಆಗಿದೆ. ಇಂಡಿಯಾ ಮತ್ತು US ಕ್ವಾಡ್ನ ಪಾರ್ಟ್ ಆಗಿದೆ. ಸೊ ಕ್ವಾಡ್ ಏನಕ್ಕೆ, ಇಂಡೋ ಪೆಸಿಫಿಕಲ್ಲಿ ಪೀಸ್ ಆ್ಯಂಡ್ ಸೆಕ್ಯೂರಿಟಿನ ಎನ್ಶೋರ್ ಮಾಡೋದಕ್ಕೆ. ಆ್ಯಂಡ್ ಈ ರಷ್ಯಾದ ಪ್ರೆಸೆನ್ಸ್ ಇಂಡೋ ಪೆಸಿಫಿಕಲ್ಲಿ ಹೆಚ್ಚಾಯಿತು ಅಂದರೆ ಅಗೇನ್ US ರಷ್ಯಾ ಕಾನ್ಫ್ಲಿಕ್ಟಿಂದ ಅಲ್ಲಿ ಕೂಡ ಪ್ರಾಬ್ಲಮ್ಸ್ ಆಗುವಂಥ ಚಾನ್ಸಸ್ ಇದೆ. ಸೊ ಈ ರೀತಿಯಾದ ಒಂದು ಕೆಲವು ಕನ್ಸರ್ನ್ಸ್ಗಳನ್ನು ಕೂಡ ಈ ಒಂದು ಆರ್ಟಿಕಲ್ನಲ್ಲಿ ಅವರು ರೈಸ್ ಮಾಡಿದ್ದಾರೆ. ಸೊ ಹಾಗಾದರೆ ಏನು ಮಾಡ್ಬೋದು ಮುಂದೆ ಅಂತಂದರೆ, ಏನು ನಮ್ಮ ಒಂದು ಆರ್ಟಿಕ್ ಪಾಲಿಸಿ ಏನಿದೆ ಆರ್ಟಿಕ್ ಪಾಲಿಸಿಯನ್ನು ಕ್ಲಿಯರಾಗಿ ಹೇಳೋದಿರ್ಬೋದು. ಮತ್ತು ಇಂಡೋ ಪೆಸಿಫಿಕ್ ಫ್ರೇಮ್ವರ್ಕ್ ಏನಿದೆ ಅಥವಾ ಇಂಡೋ ಪೆಸಿಫಿಕ್ನ ಒಂದು ವಿಷನ್ ಏನಿದೆ ಆ ವಿಷನನ್ನು ಲೈಕ್ ಬ್ಯಾಲೆನ್ಸ್ ಮಾಡೋದು ಮತ್ತು ಕೋಆರ್ಡಿನೇಟ್ ಮಾಡುವಂಥದ್ದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನಾವು ನೋಡೋದಾದರೆ ಭಾರತಕ್ಕೆ ಈ ಆರ್ಟಿಕ್ ರೀಜನ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಬೇಕು. ಸೊ ಆರ್ಟಿಕ್ ಏನಿದೆ ಇದು ಕ್ಲೈಮೇಟ್ ಚೇಂಜ್ ಆಗ್ತಾ ಇರುವಂಥ ಕಾರಣ ಮತ್ತು ನಾರ್ದರ್ನ್ ಸಿ ರೂಟ್ ಏನಿದೆ ಅದರಿಂದ ಮತ್ತು ಆರ್ಟಿಕಲ್ಲಿ ಇರುವಂತಹ ಎನರ್ಜಿ ಮತ್ತು ಮಿನರಲ್ಸ್ ಇದೆಲ್ಲದರ ಕಾರಣ ಆರ್ಟಿಕ್ ರೀಜನ್ ಏನಿದೆ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ದ ನೇಷನ್ಸ್. ಆ್ಯಂಡ್ ರಷ್ಯಾ ಏನಿದೆ ರಷ್ಯಾ ಆರ್ಟಿಕ್ ರೀಜನಲ್ಲಿ ಎಕ್ಸ್ಟೆನ್ಸಿವ್ ಆಗಿ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡಿದೆ. ಸೊ ಅದರಿಂದ ಭಾರತಕ್ಕೆ ಹೆಲ್ಪ್ ಆಗುತ್ತೆ. ಭಾರತದ ನಾರ್ದರ್ನ್ ಸಿ ರೂಟ್ ಎಕ್ಸ್ಪಿಡಿಷನ್ ಇರ್ಬೋದು, ಇಲ್ಲ ಆರ್ಟಿಕ್ ಎಕ್ಸ್ಪಿಡಿಷನ್ಸ್ಗೆ ಇದಕ್ಕೆಲ್ಲ ಕೂಡ ಇಲ್ಲಿಂದ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಆರ್ಟಿಕ್ ರೀಜನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ನಮಗೆ ಒಂದು ಆರ್ಟಿಕಲಿಂದ ಸಿಗ್ತಾ ಇರೋ ಇನ್ಫಾರ್ಮೇಷನ್. ಮುಂದಿನ ಆರ್ಟಿಕಲ್ನ ನೋಡೋಣ. ಕರ್ನಾಟಕ ಹೌಸ್ ಪಾಸಸ್ ಆ್ಯಂಟಿ ಹೇಟ್ ಸ್ಪೀಚ್ ಬಿಲ್. ಸೊ ಕರ್ನಾಟಕ ಸರ್ಕಾರ ಏನಿದೆ, ಕರ್ನಾಟಕದ ಲೆಜಿಸ್ಲೇಟಿವ್ ಹೌಸ್ ಏನಿದೆ ಇದು ಕರ್ನಾಟಕ ಹೇಟ್ ಸ್ಪೀಚ್ ಆ್ಯಂಡ್ ಹೇಟ್ ಕ್ರೈಮ್ಸ್ ಪ್ರಿವೆನ್ಷನ್ ಬಿಲ್ ಏನಿದೆ ಈ ಬಿಲ್ಲನ್ನು ಪಾಸ್ ಮಾಡಿದ್ದಾರೆ. ಯಾವುದು ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದನ್ನು ಪಾಸ್ ಮಾಡಿರುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಆರ್ಟಿಕಲ್ನ ನೋಡ್ತಾ ಇರೋದು. ಸೊ ಇದರ ಮುಖ್ಯ ಆಬ್ಜೆಕ್ಟಿವ್ ಏನಂದರೆ ಹೇಟ್ ಸ್ಪೀಚ್ ಮತ್ತು ಹೇಟ್ ಕ್ರೈಮ್ಗಳನ್ನು ಪ್ರಿವೆಂಟ್ ಮಾಡುವಂಥದ್ದು. ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಆಲ್ರೆಡಿ ಇದರ ಒಂದು ಪ್ರಾವಿಷನ್ಸ್ನ ಈ ಹಿಂದಿನ ವಿಡಿಯೋಗಳಲ್ಲಿ ವಿವರವಾಗಿ ನೋಡಿದ್ದೀವಿ. ಬಟ್ ಸ್ಟಿಲ್ ಇವಾಗ ಒಂದ್ಸತಿ ಬ್ರಷ್ ಅಪ್ ಥರ ನೋಡೋಣ. ಅಂದರೆ ಇದರ ಒಂದು ಪ್ರಾವಿಷನ್ಸ್ ಏನು, ಬಿಕಾಸ್ ಇದು ಪಾಸ್ ಮಾಡಿದ್ದಾರೆ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಪಾಸ್ ಮಾಡಿರುವಂಥ ಕಾರಣ ಇದು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಇದರ ಒಂದು ಫೀಚರ್ಸ್ಗಳೇನು ಅಂತ ನೋಡೋಣ ಅಥವಾ ಪ್ರಾವಿಷನ್ಸ್ ಏನು ಅಂತ ನೋಡೋಣ. ಸೊ ಮೊದಲಿಗೆ ನಾವು ನೋಡಿದ್ರೆ ಇದು ಏನು ನಮ್ಮ ಆರ್ಟಿಕಲ್ 14 ಬರುವಂತಹ ಈಕ್ವಾಲಿಟಿ ಏನಿದೆ, ರೈಟ್ ಟು ಈಕ್ವಾಲಿಟಿ, ಅದನ್ನು ಅಪ್ಹೆಲ್ಡ್ ಮಾಡುತ್ತೆ ಅಂತ ಹೇಳ್ಬೋದು. ತದನಂತರ ಫ್ರೆಟರ್ನಿಟಿ ಯಾವುದ್ರಲ್ಲಿ ಬರುತ್ತೆ, ಫ್ರೆಟರ್ನಿಟಿ ಫಂಡಮೆಂಟಲ್ ಡ್ಯೂಟೀಸಲ್ಲಿ ಫ್ರೆಟರ್ನಿಟಿಯನ್ನು ಮೆನ್ಷನ್ ಮಾಡಿದ್ದಾರೆ, ಪ್ರಿಯಾಂಬಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ದೆನ್ ಸೋಷಿಯಲ್ ಯೂನಿಟಿಯನ್ನು ಎನ್ಶೋರ್ ಮಾಡುತ್ತೆ ಈ ಒಂದು ಬಿಲ್ ಅಂತ ನಾವು ತಿಳ್ಕೊಬೇಕು. ಆ್ಯಂಡ್ ಆಲ್ಸೋ ಇಟ್ ಕರ್ಬ್ಸ್ ಕಮ್ಯುನಲ್ ಡಿಸ್ಹಾರ್ಮೋನಿ, ಸೋಷಿಯಲ್ ಹೇಟ್ರೆಡನ್ನು ಕಡಿಮೆ ಮಾಡುತ್ತೆ ಮತ್ತು ಸೋಷಿಯಲ್ ಹಾರ್ಮೋನಿಯನ್ನು ಪ್ರಮೋಟ್ ಮಾಡುತ್ತೆ ಅಂತ. ಸೊ ಯಾಕೆ ಈ ಒಂದು ಲಾನ ತಂದಿದ್ದಾರೆ ಅಂತ ನಾವು ನೋಡಿದ್ರೆ, ನಾವು ಸಮಾಜದಲ್ಲಿ ನೋಡಿದ್ರೆ ಈ ಒಂದು ಏನು ದ್ವೇಷ ಭಾಷಣ ಇದೆ, ಇಲ್ಲ ದ್ವೇಷ ಭಾಷಣಕ್ಕೆ ಇನ್ಸ್ಟಿಗೇಟ್ ಮಾಡುವಂಥ ಒಂದು ಆ್ಯಕ್ಟ್ಸ್ ಏನಿದೆ ಆ ಆ್ಯಕ್ಟ್ಸ್ಗಳು ಹೆಚ್ಚಾಗಿರುವಂಥ ಕಾರಣ ಈ ಲಾನ ತಂದಿದ್ದಾರೆ. ತದನಂತರ ಏನು ಅಂತಂದರೆ ಪಬ್ಲಿಕ್ ಆರ್ಡರ್ ಏನಿದೆ, ಅಂದರೆ ಸಮಾಜದಲ್ಲಿ ಇರಬೇಕಾಗಿರುವಂಥ ಒಂದು ಹಾರ್ಮನಿ ಇರ್ಬೋದು ಅಥವಾ ಒಂದು ಶಾಂತಿ ಇರ್ಬೋದು, ಆ ಶಾಂತಿಯನ್ನು ಹಾಳು ಮಾಡ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕೆ ಇದನ್ನು ತಂದಿದ್ದಾರೆ.
ಸೊ ಈ ಒಂದು ಬಿಲ್ ಏನಿದೆ ಕರ್ನಾಟಕದ ಹೇಟ್ ಸ್ಪೀಚ್ ಬಿಲ್, ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಸಮಾಜದಲ್ಲಿ ಯಾವುದೇ ರೀತಿಯಾದ ದ್ವೇಷ ಭಾಷಣವನ್ನು ಕರ್ಬ್ ಮಾಡುವಂಥದ್ದು ಅಥವಾ ತಡೆಯುವಂಥದ್ದು ಒಂದು. ನಂತರ ಸಮಾಜದಲ್ಲಿ ಶಾಂತಿಯನ್ನು ತರಬೇಕು, ಸಮಾಜದಲ್ಲಿ ಒಂದು ಏನಂತೀವಿ ಸಾಮರಸ್ಯವನ್ನು ತರಬೇಕು ಅನ್ನೋದು ಈ ಒಂದು ಬಿಲ್ನ ಮುಖ್ಯ ಉದ್ದೇಶ ಆಗಿದೆ ಅಂತ ನಾವು ತಿಳ್ಕೊಬೇಕು. ಆ್ಯಂಡ್ ಇದರಲ್ಲಿ ನಾವು ಈಗಾಗಲೇ ನೋಡಿರ್ತಾರೆ, ಹಿಂದಿನ ಆರ್ಟಿಕಲ್ಗಳಲ್ಲಿ ತುಂಬಾ ನೋಡಿದ್ದೀವಿ ಇದನ್ನು. ಹೇಟ್ ಸ್ಪೀಚ್ ಅಂತಂದರೆ ಡೆಫೈನ್ ಮಾಡುತ್ತೆ. ಈ ಒಂದು ಬಿಲ್ ಏನಿದೆ ಹೇಟ್ ಸ್ಪೀಚ್ ಅಂದರೆ ಏನು ಅನ್ನೋದಕ್ಕೆ ಪ್ರಾಪರ್ ಡೆಫಿನಿಷನನ್ನು ಕೊಡ್ತಾ ಇದೆ ಅನ್ನುವಂಥದ್ದು. ನಂತರ ಏನೇನನ್ನು ಟಾರ್ಗೆಟ್ ಮಾಡುತ್ತೆ ಅಂದರೆ ರಿಲಿಜಿಯನ್ ಇರ್ಬೋದು. ಅಂದರೆ ಈ ಒಂದು ಹೇಟ್ ಸ್ಪೀಚ್ ಅಂದರೆ ಇಟ್ ಈಸ್ ಎನಿ ಪಬ್ಲಿಕ್ ಎಕ್ಸ್ಪ್ರೆಷನ್ ಅಂದರೆ ಮಾತಾಡೋದಿರ್ಬೋದು, ಬರ್ದಿರೋದಿರ್ಬೋದು, ಇಲ್ಲಾಂದರೆ ವಿಜುವಲ್ ಇಮೇಜಸ್ ಇರ್ಬೋದು, ವಿಡಿಯೋಸ್ ಇರ್ಬೋದು, ಇಲ್ಲ ಎಲೆಕ್ಟ್ರಾನಿಕ್ ಇರ್ಬೋದು. ಇದೆಲ್ಲನೂ ಈ ರೀತಿಯಾದ ಒಂದು ಪಬ್ಲಿಕ್ ಎಕ್ಸ್ಪ್ರೆಷನ್ ಏನಿದೆ ಇದು ಸಮಾಜದಲ್ಲಿ ಹೇಟ್ರೆಡ್ ಮತ್ತು ಎನಿಮಿಟಿಯನ್ನು ಏನಾದರೂ ಇನ್ಸ್ಟಿಲ್ ಮಾಡ್ತಾ ಇದ್ದರೆ ಆ ಒಂದು ಆ್ಯಂಡ್ ಟಾರ್ಗೆಟಿಂಗ್ ಬೇರೆ ರಿಲಿಜಿಯನ್ ಇರ್ಬೋದು, ಕಾಸ್ಟ್ ಇರ್ಬೋದು, ರೇಸ್, ಜೆಂಡರ್, ಲ್ಯಾಂಗ್ವೇಜ್, ಸೆಕ್ಷುವಲ್ ಓರಿಯೆಂಟೇಷನ್, ಡಿಸೇಬಿಲಿಟಿ, ಈ ಎಲ್ಲ ಒಂದು ಏನಂತೀವಿ ಟಾರ್ಗೆಟ್ ಇವುಗಳನ್ನ ಟಾರ್ಗೆಟ್ ಆಗಿಟ್ಕೊಂಡು ಯಾವ ರೀತಿಯಾದ ಒಂದು ಪಬ್ಲಿಕ್ ಎಕ್ಸ್ಪ್ರೆಷನನ್ನು ಮಾಡಿದ್ರೆ ಅದನ್ನ ಹೇಟ್ ಸ್ಪೀಚ್ ಅಂತ ನಾವು ಕರಿತೀವಿ ಅಂತ ಡಿಫೈನ್ ಮಾಡಿದ್ದಾರೆ. ಆ್ಯಂಡ್ ಇದರಿಂದ ಸರ್ಕಾರಕ್ಕೆ ಕೂಡ ಕೆಲವು ಪವರ್ಸನ್ನು ಕೊಟ್ಟಿದ್ದಾರೆ ಈ ಬಿಲ್ ಮುಖಾಂತರ. ಏನು ಅಂತಂದರೆ ಆನ್ಲೈನಲ್ಲಿ ಯಾವ್ದಾದ್ರು ಒಂದು ಹೇಟ್ ಕಂಟೆಂಟ್ ಇದೆ ಅಂದರೆ ಸರ್ಕಾರ ಅದನ್ನು ಬ್ಯಾನ್ ಮಾಡ್ಬೋದು ಅಥವಾ ರಿಮೂವ್ ಮಾಡ್ಬೋದು. ಆಲ್ಸೋ ಮತ್ತು ಏನು ಹೇಳಿದ್ದಾರೆ ಅಂತಂದರೆ ಈಗ ಒಂದು ಇಂಡಿವಿಜುವಲ್ ಏನಾದರೂ ಒಂದು ಆರ್ಗನೈಸೇಷನ್ಗೆ ಸೇರಿರುವಂತಹ ಇಂಡಿವಿಜುವಲ್ ಏನಾದರೂ ಈ ರೀತಿಯಾದ ದ್ವೇಷ ಭಾಷಣವನ್ನು ಮಾಡಿದ್ರೆ ಅಥವಾ ದ್ವೇಷ ಭಾಷಣವನ್ನು ಪ್ರಮೋಟ್ ಮಾಡುವಂತಹ ಕೆಲಸಗಳನ್ನು ಮಾಡಿದ್ರೆ ಆ ಒಂದು ಆರ್ಗನೈಸೇಷನ್ ಕೂಡ ರೆಸ್ಪಾನ್ಸಿಬಲ್ ಆಗುತ್ತೆ ಅನ್ನುವಂಥ ಒಂದು ಕಲೆಕ್ಟಿವ್ ಲಯಬಿಲಿಟಿಯನ್ನು ತಂದಿದೆ ಈ ಬಿಲ್. ಸೊ ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟೇ ಅಲ್ದಿರ ಪನಿಷ್ಮೆಂಟ್ ಕೂಡ ಇದೆ. ಅಂದರೆ 1 ರಿಂದ 7 ವರ್ಷ ಜೈಲು, 5,000 ಏನು ಫೈನ್ ಇದೆ ಅದು. ನಂತರ ರಿಪೀಟ್ ಮಾಡಿದ್ರೆ ಜೈಲ್ ಜೊತೆಗೆ 1 ಲಕ್ಷ ಫೈನನ್ನು ಕೂಡ ಕೊಡಬೇಕಾಗುತ್ತೆ. ಸೊ ಈ ಒಂದು ಬಿಲ್ನ ಕಂಪ್ಲೀಟ್ ಫೀಚರ್ಸ್ನ ನಾವು ಹಿಂದಿನ ವೀಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ನೀವು ಅಲ್ಲೋದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೂಡ ನಿಮಗೆ ಅಲ್ಲಿ ಸಿಗುತ್ತೆ. ಇಲ್ಲಿ ನಾವು ಜಸ್ಟ್ ಬ್ರಷ್ ಅಪ್ ಮಾಡಿದ್ದೀವಿ, ಏನೇನು ನೋಡಿದ್ದೀವಿ ಅದನ್ನ ಬ್ರಷ್ ಅಪ್ ಮಾಡಿದ್ದೀವಿ ಅಷ್ಟೇ. ಸೊ ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.